ये मुह्यन्ति यं सूरयः तेजोवारिवृदां आम्ना स्वेन सदा निरस्तकुहकं सत्यं परं धीमहि सृष्टिस्थित्यप्ययेह नेतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् देवर्षिभूताप्तॄणां पितॄणां न किङ्करो नायं ऋणे च राजन् सर्वात्मनाय शरणं शरण्यं गतो मुकुन्दं परिचर्यया च ಸರ್ವಾತ್ಮನ ಹರೇರ್ಭಕ್ತ ದೇವೇಶ ಏವ ಕೇವಲಂ ಆಗಿತ್ತು ಅದೆಲ್ಲ ಆಗಬೇಕು. ದೇವಾಸ್ತು ಸರ್ವಥಾ ಭಕ್ತ ಭಕ್ತ ಏವ ಇತರೇ ಸ್ಮೃತಾ ಹರಿಭಕ್ತ್ಯಾದಿಕೇಶ್ವೇವ ಕಿಂಕರಶ್ಚಾಪಿ ಋಣೀ ತಥಾ ದೇವ ಋಷಿ ಭೂತ ಆಪ್ತ ನೃಣಾಂ ಪಿತॄಣಾಂ ನ ಕಿಂಕರಃ ನಾಯಂ ಋಣೀ ಚ ರಾಜನ್. ದೇವರನ್ನು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಬೇರೆ ಯಾರ ಒಂದು ಋಣನೂ ಅವನಿಗಿರೋದಿಲ್ಲ. ಸರ್ವಾತ್ಮನಾಯ ಶರಣಂ ಶರಣ್ಯಂ ಗತಃ ಯಹ ಶರಣ್ಯಂ ಶರಣಂ ಸರ್ವಾತ್ಮನಾ ಗತಃ ಯಾರಾತ ಮುಕುಂದಂ ಪರಿಚರ್ಯಯಾಚ. ಅಲ್ಲಿ ವಿಶೇಷಾಂಶಗಳನ್ನು ಹೇಳ್ತಾರೆ. ಸರ್ವಾತ್ಮನ ಹರೇರ್ಭಕ್ತಾ ದೇವೇಶ ಏವ ಕೇವಲಂ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಯಾರೋ ಏನೋ ದೇವ್ರ ಭಕ್ತಿ ಮಾಡ್ತೀರಿ ಏನೋ ಮಾಡ್ತೀನಿ ಅಂತ ಹೇಳ್ಕೊಂಡು ಎಲ್ಲ ಬಿಟ್ಟು ಕೊಡಬಾರ್ದು. ನಿಜವಾದ ಹರಿಭಕ್ತರು ಸರ್ವಾತ್ಮನ ಹರಿಭಕ್ತರು ಯಾರು ಅಂದರೆ ದೇವೇಶಾಹ, ಬರೀ ಶ್ರೇಷ್ಠರುಗಳೆಲ್ಲ ಪರಮಭಕ್ತರು. ದೇವಾಸ್ತು ಸರ್ವಥಾ ಭಕ್ತಾ, ದೇವತೆಗಳು ಭಕ್ತರೇ. ಭಕ್ತ ಏವ ಇತರೇ ಸ್ಮೃತಾ, ಇತರರು ಭಕ್ತರೇ. ಆ ಮಾತಲ್ಲಿ ಭಕ್ತರೇ ಅಂತ ಹೇಳ್ಬೇಕಾದ್ರೆ ಏನಾಗುತ್ತೆ, ಅವರಿಗಿಂತ ಕಡಿಮೆ ಆಗ್ತಾ ಹೋಗ್ತಾರೆ. ಹರಿಭಕ್ತ್ಯ ಅಧಿಕೇಶ್ವೇವ ಕಿಂಕರಶ್ಚ ಅಪೃಣೀ ತಥಾ. ಇಲ್ಲಿ ಋಣಿ ಅಲ್ಲ ಎಂಬುದಕ್ಕೆ ಭಾಳ ಮುಖ್ಯವಾದ ಅರ್ಥ. ನಾವು ದೊಡ್ಡವರಿಗೆ ವೈಷ್ಣವ ಋಣಿಗಳಾಗಿರ್ತೇ ಇರ್ತೇವೆ, ತಪ್ಪಿಸ್ಲಿಕ್ಕೆ ಬರೋದೇ ಇಲ್ಲ, ಅದು ಹೋಗೋದಿಲ್ಲ. ಹರಿಭಕ್ತೋ ನೇತರಥ ನೇತರೇಶಾ ವಾಸುದೇವ ಗಪಾಶ್ರಯ. ಸಮಾಧಿ ಸ್ಥಿತಿಯಲ್ಲಿದ್ದಾಗ ಮಾತ್ರ ಯಾವಕ ಬಿಟ್ಬಿಟ್ಟು ನೇರವಾಗಿ ಭಗವಂತ ದರ್ಶನ ಆಗುತ್ತೆ. ಉಳಿದಂತೆ ಅವನಿಗೆ ಒಳ್ಳೆಯ ಋಣ ಹೋಗೋದಿಲ್ಲ, ಕೆಟ್ಟ ಋಣ ನಮಗಿರುತ್ತೆ. ಇವತ್ತು ಭೂಲೋಕದಲ್ಲಿ ಕೆಟ್ಟ ಋಣನೂ ಇರುತ್ತೆ. ಯಾರು ಉಪಕಾರ ಮಾಡಿಬಿಟ್ಟಿರ್ತಾರೆ, ಅವನು ಯೋಗ್ಯ ಇರಲಿಕ್ಕಿಲ್ಲ, ಯಾವುದೋ ಕಾರಣಕ್ಕೆ ಮಾಡಿಬಿಟ್ಟಿರ್ತಾನೆ. ಆದರೆ ಅದೆಲ್ಲ ಕೂಡ ಕಮಿಟೆಡ್ ಋಣ ಅಲ್ಲ, ಹೋಗಿಬಿಡುತ್ತೆ. ಅದು ಈ ಋಣ ಮಾತ್ರ ಮುಕ್ತಿಯಲ್ಲೂ ಹೋಗೋದಿಲ್ಲ. ಗೊತ್ತಾ, ಯಾರು ಗುಣಗಳು ದೇವತೆಗಳ ಋಣ, ಗುರುಗುಣ, ತಂದೆ ತಾಯಿ ಋಣ ಎಲ್ಲೂ ಮುಕ್ತಿಯಲ್ಲೂ ಕೂಡ ಹೋಗೋದಿಲ್ಲ. ಆದ್ದರಿಂದ ಅದು ಕಳ್ಕೊಬೇಡಿ, ಶ್ರಾದ್ದ ಪಕ್ಷ ಮಾಡಿ ಕಳ್ಕೊಬಿಟ್ಟು ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಗೊತ್ತಾಯ್ತಾ, ಶಾಶ್ವತವಾದ ಋಣ ಅದು. ಅವರು ಸೋತ್ತಮರು ಇವರಾಗಿದ್ದರಂತೂ ಭಾರಿ ಭಾರಿ ಋಣ ಇರುತ್ತೆ. ಹರಿಭಕ್ತೋ ನೇತರೇಶಾಂ ದ್ವಿಧೈವ ಸೋತ್ತಮ ಋಣಾನಿ ದಾತವ್ಯಾನಿ ಇತರಾಣಿ ಚ. ಸೋತ್ತಮರ ಬಗ್ಗೆ ಎರಡು ವಿಧ ಋಣ ಇದೆ. ಒಂದು ದಾತವ್ಯಾನಿ ಇತರಾಣಿ. ದಾತವ್ಯ ಅಂದ್ರೇನು, ತೀರಿಸಲೇಬೇಕಾದ ಋಣ ಒಂದು, ತೀರಿಸ್ಲಿಕ್ಕಾಗದ ಋಣ ಇನ್ನೊಂದು. ತೀರಿಸ್ಲಿಕ್ಕಾಗತಕ್ಕಂಥ ಋಣ, ತೀರಿಸ್ಲಿಕ್ಕಾಗದೇ ಇರತಕ್ಕಂಥ ಋಣ. ಇದು ಏನದು, ದಾತವ್ಯಭ್ಯೋ ವಿಮುಚ್ಚೇತ ನೇತರೇಭ್ಯ ಕಥಂಚನ. ಯಾವುದು ಕೆಲವು ಕಮಿಟೆಂಟಾಗಿ ಕೊಡಬೇಕಾಗಿರುತ್ತೆ ಅದನ್ನು ಕೊಟ್ಬಿಟ್ಟು ಮುಗಿಸ್ಕೊಂಡ್ಬಿಡ್ಬೋದೇ ಹೊರತು ಇದನ್ನು ಮುಗಿಸೋಳೋಕ್ಕಾಗೋದಿಲ್ಲ. ಯಾವುದನ್ನು ಮುಗಿಸೋಳೋದಕ್ಕಾಗೋದಿಲ್ಲ, ಈ ಋಣ ಮುಗಿಸೋಳೋದಕ್ಕೆ ಸಾಧ್ಯನೇ ಇಲ್ಲ. ಬಹಳ ಮುಖ್ಯವಾದ ಅಂಶ ಇದೆ. ಕಥಂ ಚಿ, ಇದರಿಂದ ಮಾತಿಗೆ ಅರ್ಥ ಯಾರಿಗೂ ಋಣಿಯಲ್ಲ ಅಂತ ಹೇಳ್ತಲ್ಲ, ಅದಕ್ಕೆ ಯಾರಿಗೂ ಋಣಿಯಲ್ಲ ಅಲ್ಲ, ಅಯೋಗ್ಯರೇ ಋಣಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಭೀಷ್ಮಾದಿಗಳು ಏನು ಮಾಡಿಬಿಟ್ರು, ಇವನೇ ಋಣಿ ಆಗ್ತೇನೆ ಅಂತೇಳಿ, ಅದು ಸರಿಯಲ್ಲ. ಅವರೇ ಋಣದ ಪ್ರಶ್ನೆ ಇಲ್ಲ. ಇವತ್ತು ಗುಂಡಾಗಿರೋ ಲಾಯಲ್ ಆಗಿರಬೇಕು, ಸರ್ಕಾರಕ್ಕೆ ಲಾಯಲ್ ಆಗಿರಬೇಕು. ಸರ್ಕಾರಕ್ಕೆ ಪ್ರೊಟೆಕ್ಟ್ ಮಾಡೋದು ಗುಡ್ಡವರು ಸರ್ಕಾರದ. ಆದ್ದರಿಂದ ಅದು ಅನಿವಾರ್ಯ. ತುಂಬ ಏನು ಮಾಡ್ತಾರೆ, ಇವನೇ ಲಾಯಲ್ ಆಗಿಬಿಡ್ತಾರೆ, ಗುಂಡ ಲಾಯಲ್ ಆಗಿಬಿಟ್ರೆ ಎಷ್ಟು ಅನ್ಯಾಯ. ಇವ್ರು ಅನ್ನ ಬಟ್ಟೆ ಕೊಟ್ಟಿದ್ರು, ಯಾರ್ದು ಅನ್ನ ಬಟ್ಟೆ ಅದು ಅಲ್ಲಿ ಅಂದಿರೋದು, ಇವನು ಪ್ರಿಪೇರ್ ಮಾಡಿದ್ದಲ್ಲ ಯಾವುದು ಕೂಡ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ತಾನೆ, ಯಾರ್ದಿಂದ ಹೆಲ್ಪ್ ತೊಗೊಂಡ್ಬಿಟ್ಟು ಹೇಳಿದ್ದೆಲ್ಲ ಪರೀಕ್ಷೆ ಹೋಗ್ತಾ ಡ್ರಾಪ್ ಕೊಟ್ಟ ಅಂತೇಳಿ ಕಾಪಿ ಮಾಡ್ಲಿಕ್ಕೆ ಕಾಲೋ ಮಾಡಿದ್ರೆ ಹಾಗೆ ನೀರು ಡ್ರಾಪ್ ಕೊಡೋದ ಪ್ರಸಂಗ ಇದಕ್ಕದಕ್ಕೆ ಸಂಬಂಧ ಇಲ್ಲ. ಮತ್ತು ಆ ಋಣ ಈ ಬೇರೆ, ಈ ಋಣ ಬೇರೆ. ಜನಕ್ಕೆ ಇಲ್ಲೇ ಗೊಂದಲ. ಕರ್ಮ ಕರ್ಮ ವಿಕರ್ಮೇತಿ ಕವಯೋಪಿ ಅತ್ರ ಬೋಹಿತ. ಇಂಥ ಹೊತ್ತಲ್ಲೇ ಕನ್ಫ್ಯೂಷನ್ ಬರೋದು. ಅವ್ರಿಗೆ ಕನ್ಫ್ಯೂಷನ್ ಬಂತು. ಅವರಿಗೆ ದುರ್ಯೋಧನೆಲ್ಲ ಕಾಲು ಹಿಡ್ಕೊಂಡ್ರು, ಬಟ್ ಕಾಪಾಡೋ ಭೀಮನಿಂದ ಅಂತೇಳಿ ಮಾತು ಕೊಟ್ಬಿಟ್ಟು ನಿಮ್ಗೆ ಕೊಡೋದಿಲ್ಲ ಅಂತ ಹೇಳಬೇಕಾಯ್ತು. ಗೊತ್ತಾಯ್ತಾ,
ಅರ್ಥ ಆಯ್ತಾ ಈಗ? ಅದು ಎಂದೂ ಕೂಡ ಇದು ಮಾಡೋಕ್ಕೆ ಬರೋದಿಲ್ಲ. ಏನೋ ಹ್ಞೂ ಅದು ತಿಳ್ಕೊಂಡ್ರು ಅವರು ವಿರೋಧ ಋಣ ಅಂತ ತಿಳ್ಕೊಬೇಕಾಗಿಲ್ಲ ಅಂತ ಹೇಳ್ತಿರೋದು. ಅಲ್ಲೇ ಇಲ್ಲ, ಹೊತ್ತ ಸಂಬಂಧ ಇಲ್ಲ. ಹರಿಭಕ್ತೋರೇತರೇಶ ತಾತವ್ಯಭ್ಯೋ ವಿವುಚ್ಚೇತ. ಅದಕ್ಕೆ ದುಷ್ಟರು ಏನು ಮಾಡ್ತಾರೆ ಗೊತ್ತಾ? ಯಾರ್ದು ಋಣಕ್ಕೆ ಶಿಕ್ಷಿಬಿಡ್ತಾರೆ, ಗೊತ್ತಾಯ್ತಾ? ಸಿಕ್ಕಿಸ್ಬಿಟ್ಟು ಕಡೆಯವರೆಗೆ ಹಿಡ್ಕೊಂಡು ಹೋಗ್ತಾನೆ. ಅದಕ್ಕೆ ಅವ್ರ ಹತ್ರ ಬಿಡಿಯರು ನಿನ್ನ ದ್ವೇಷಗಳಿಂದೇನು ಬಂದ ಋಣಕ್ಕೆ ಒಳಗಾಗಬಾರ್ದು. ಆದಷ್ಟು ಕೂಡ ಅಯೋಗ್ಯರು ಅಂತ ಗೊತ್ತಾದ ಮೇಲೆ ಏನು ಮಾಡಬಾರ್ದು, ಅವ್ರಿಗೆ ತೊಗೊಳ್ಳೋ ಎಲ್ಲ ಮಾಡಿ ನಿಲ್ಲಿಸ್ಬಿಡ್ಬೇಕು. ಆವಾಗ ಋಣ ಡೀಲಿಂಗ್ ಆಗಿಬಿಡೋದು. ತುಂಬ ಜನ ನಿಧಾನಾಗಿ ಆ ರೀತಿ ದುರ್ಯೋಧನ ಅದೆಲ್ಲ ಟ್ರಿಕ್ ಮಾಡ್ದ, ಶಲ್ಯರಾಜನಿಗೆಲ್ಲ ಏರ್ಪಾటు ಮಾಡ್ದ. ನೋಡಿದ್ರೆ ಕೊಡೋದು ಕಡೆ ಬಾ ಅಂತ ಕಾಲ ಅಷ್ಟೊಂದು ಹಾಲು ಕೊಡಿಸ್ತಾ ಕೊಡಿ ಅಂತ ಕರೆದ. ಈ ರೀತಿ ಮೋಸ ಮಾಡ್ಲಿಕ್ಕೆ ಕೊಟ್ಟು ಎಲ್ಲರಿಗೂ ಕೂಡ. ಅದು ಕೃಷ್ಣ ಇರಬೇಡ, ಕಣ್ಣೆತ್ತಿ ನೋಡಲಿಲ್ಲ, ಅವರು ತೋರಿಸ್ತಾನೆ. ದೇವರಿಗೆ ಯಾರು ನೋಡೋನಿಲ್ಲ, ವಿಚಾರ ಬೇರೆ. ಹೀಗೆ ನಡ್ಕೋಬೇಕು ನೀವು ಅಂತ ತೋರಿಸೋದಕ್ಕೋಸ್ಕರ ದಾರಿದ್ದಕ್ಕೂ ಶಲ್ಯರಾಜನೆ ಮಾಡಿದಾಗೆ ಮಾಡಿದ್ದ. ಕೃಷ್ಣ ಅವನ ಅಸಮೀಕ್ಷೈವ ದಾಶ, ಕಣ್ಣೆತ್ತಿ ನೋಡಲೇ ಇಲ್ಲ ಕೃಷ್ಣ. ಅದು ಆ ರೀತಿ ಇರಬೇಕು. ಹಸಿವಾಗಿರುತ್ತೆ, ಹೋಟ್ಲಲ್ಲಿ ನೋಡಿದ್ರೆ ಹೋಗ್ಲಿಕ್ಕಾಗತ್ತೆ? ಸಾಧ್ಯ ಇಲ್ಲ. ನಮ್ಮ ಉಪವಾಸ ಅಂತಾರೆ, ಆಗ್ತಿದ್ದೆ ಅಂತ ನಾನು ತಿನ್ನ ಅನ್ನ ಅಲ್ಲ ಅದು. ಈ ಎಚ್ಚರ ಇರಬೇಕು ಯಾವಾಗ ಕೂಡ. ಆಗ ಋಣಕ್ಕೆ ಬಿಡೋದಿಲ್ಲ. ಇಲ್ಲ ಋಣ ಅಂದರೆ ಹಂಗು ಅಂತೀವಲ್ಲ, ಹಾಗೆ ಹಂಗು ಬೇರೆ ಋಣ ಬೇರೆ. ನಾವು ಎರಡನ್ನ ಒಂದೇ ತಿಳ್ಕೊಂಡ್ಬಿಡ್ತೇವೆ, ತಿಳ್ಕೊಬಾರ್ದು. ಹಂಗು ಅನ್ನೋದೇನೋದು ಮಾಡಿಕೆ ನಿರ್ವಾಹ ಇಲ್ಲದೆ ಮಾಡಬೇಕಾದ ಕೆಲಸ. ಋಣ ಹಾಗಲ್ಲ, ಖುಷಿಯಿಂದ ಮಾಡ್ತಕ್ಕಂಥ, ಗೊತ್ತಾಯ್ತು? ಅವ್ರೇನು ನಾವು ಖುಷಿಯಿಂದ ಮಾಡ್ತೀವಿ ಅಂತ ಒಳ್ಳೆ ಚಾನ್ಸ್ ಸಿಕ್ತೆ ನಮಗೆ ಅಂತ ಆ ರೀತಿ ಮಾಡ್ತಾನೆ ಹೊರತು ಬಂಧನಕ್ಕೆ ಸಿಕ್ಕಿದೆ ಅನ್ಕೊಡೋದಿಲ್ಲ. ಅರ್ಥ ಆಯ್ತಾ? ಬಂಧನ ರೂಪವಾದದ್ದೆಲ್ಲ ಅದು ಹಂಗು, ಬಂಧನವಿಲ್ಲದೆ ಬರತಕ್ಕಂಥದ್ದೆಲ್ಲ ಅದು ನಿಜವಾದ ಋಣ. ಆ ಋಣ ಇರಬೇಕು ಯಾವಾಗಲೂ ಕೂಡ, ಗೊತ್ತಾಯ್ತಾ? ಕೆಲವರು ಭಾರಿ ಮುರಿಸ್ತಾನ ಮಾಡ್ತಾರೆ ಕೆಲವರೆಲ್ಲ. ಯಾರೋ ದೊಡ್ಡವ್ರ ಹತ್ರ ಸಾಲ ತೊಗೊಂಡಿದ್ರು, ಭಾರಿ ದೊಡ್ಡವರು, ಯೋಗ್ಯರು ಪಾಪ. ಒಬ್ಬರು ಸಾಲ ತೊಗೊಂಡ ವ್ಯಕ್ತಿ ಭಾರಿ ಶ್ರೀಮಂತ, ಸಾಲ ತೀರಿಸ್ತಿದ್ದಲ್ಲ ಪೂರ್ತಿ. ನಿಮ್ಮ ಋಣ ಯಾವಾಗ ನಮ್ಮ ಈ ಮಾಡಿ ಯಾವಾಗ ಸಾಯ್ಬೇಕಾದ್ರು ಕೊಟ್ಟವರು ಯಾವಾಗ ಸಾಲ ತೀರಿಸ್ತಿರ್ಲಿಲ್ಲ. ಇದು ಮೋಸ ಇದೆ ಆ್ಯಕ್ಚುಲಿ. ಹಾಗೆ ಮಾಡಬಾರ್ದು. ಕೊಟ್ಟು ತೀರಿಸ್ಬೇಕಾದ್ರೆ ಋಣ ಹೊರತು ಇಟ್ಕೊಂಡು ತೀರಿಸ್ಬಾರ್ದು. ಹಾಗೆ ಎಲ್ಲ ಲೋನ್ ತೊಗೊಳೋದು ತೀರಿಸ್ತೇ ಹೋಗ್ಬಿಟ್ರೆ ಏನು ಮಾಡ್ಬೇಕು? ಅದಕ್ಕೀಗ ಕೆಲವು ಲೋನ್ ಪರ್ಪಸ್ಲಿ ಮಾಡ್ತಾರೆ, ಯಾಕೆ ಎಕ್ಸಾಮಿಷನ್ ಸಿಗುತ್ತೆ ಅಂತೇಳಿ, ಹೌಸ್ ಲೋನ್ ಅವೆಲ್ಲ ಕೂಡ. ಅದು ಬೇರೆ. ಅದು ಇಂಡಿವಿಜುವಲ್ಸ್ ಯಾವ ರೀತಿ ಮಾಡಿಬಿಟ್ರೆ ಗತಿ ಏನಾಗುತ್ತೆ ಪಾಪ. ಮೊದಲೇ ಅವ್ರದ್ದು ಸ್ವಲ್ಪ ಇರೋದು, ಜಾಸ್ತಿ ಇರೋದಿಲ್ಲ, ಅದರಲ್ಲೇ ಕೊಟ್ಟಿರ್ತಾರೆ. ಅದನ್ನು ವಾಪಸ್ ಹೋಗದೆ ನಿಮ್ಮ ಋಣ ಯಾವಾಗಲೇ ಇರಬೇಕು ಅಂತ ತಿಳ್ಕೊಂಡ್ರೆ ಎಷ್ಟು ಅನ್ಯಾಯ ಆಗುತ್ತೆ. ಅದಕ್ಕೆಲ್ಲ ವರಿ ಆಗಬಾರ್ದಾಗೆಲ್ಲ. ಇವೆಲ್ಲ ಯಾತಕ್ಕೆ ಗೊತ್ತಾ ಹೇಳ್ತಿರೋದು? ಕನ್ಫ್ಯೂಸ್ ಮಾಡ್ಕೋತಾರೆ ಮನುಷ್ಯ. ಇದು ಯಾವುದೋ ಮಾಡಿದ್ದೀನಿ ಏನೋ ಕನ್ಫ್ಯೂಸ್ ಮಾಡ್ಕೊಂಡು ಏನೋ ಮಾಡಿ ಕೊನೆಗೆ ಗೊತ್ತಾಗುತ್ತೆ ಟೂ ಲೇಟ್ ಆಗಿಬಿಟ್ಟು. ಹಾಗೆ ಮಾಡೋಕ್ಕೆ ಹೋಗ್ಬಾರ್ದು. ಆ ಋಣಮೋಚನ ಅಂದರೆ ಕೆಟ್ಟವ್ರ ಋಣ ಕಳ್ಕೊಳ್ಳೋದು ಒಂದು, ಇಲ್ಲಿ ಮಾಡಿರೋ ಸಾಲ ತೀರೋ ವ್ಯವಸ್ಥೆ ಒಂದು, ಅಷ್ಟೇ ಹೊರತು ಈ ಋಣಮೋಚನ ಸಾಧ್ಯವೇ ಇಲ್ಲ. ಹಾಗೆ ದೇವ್ರ ಋಣ ಪೂಜೆ ಮಾಡಿದ ತಕ್ಷಣ ದೇವ್ರ ಋಣ ಬೋಧೋಗ್ಬಿಡುತ್ತಾ? ಸಾಧ್ಯನೇ ಇಲ್ಲ. ಹಾಂ, ಆ ತಮಾಷೆ, ನಿಂದಾಸ್ತುತಿ ಅದು, ನಿಂದಾಸ್ತುತಿ ಅದು, ಗೊತ್ತಾಯ್ತು? ನಿನ್ನ ಹೆಸರಿಂದ ಕೆಲಸ ಆಗಬೇಕಾದ್ರೆ ನೀನೇ ಆಗಬೇಕು ಅಂತೇಳಿ ಅದೊಂಥರ ಅಪ್ರಿಷಿಯೇಷನ್ ಅದು ಆ್ಯಕ್ಚುಲಿ. ಅಲ್ಲ, ನೀನು ಹೆಸರೇ ಅಷ್ಟು ಕಾಪಾಡಬೇಕಾದ್ರೆ ಇನ್ನು ನೀನು ಬಂದರೆ ಕೇಳಬೇಕಾ? ಅಂದರೆ ಕೆಲವರು ಇರ್ತಾರೆ, ನಿಮಗೆ ಸಹಾಯ ಮಾಡೋಕ್ಕೆ ನಿಮ್ಮ ಹೆಸರು ಹೇಳ್ತೀವಿ, ಬೇಜಾರು ಮಾಡ್ಕೋಬಾರ್ದು. ಆಯಿತು ಹೋಗುತ್ತೆ ಅದು. ಅವಾಗೇನಾಗುತ್ತೆ ಅಂದರೆ ಅವ್ರು ಆದರೆ ಆಯಿತು, ಹೋದ್ರೆ ಹೋಯಿತು. ಅವ್ರಿಗೆ ಗೊತ್ತು ಹೆಸರು ಹೇಳಿ ಅಷ್ಟು ರೆಕಮೆಂಡೇಷನ್ ಮಾಡೋಕ್ಕೆ ಬರೋದಿಲ್ಲ, ಅಥವಾ ಇವರಿಗೆ ಅದು ಇಲ್ಲೂ ಇಲ್ಲ, ನಾವು ಅಥವಾ ನಮಗೆ ಮಾಡಲಿಕ್ಕಿಲ್ಲ. ಅವರು ಈ ಕಾಲದಲ್ಲಿ ಏನು ಮಾಡ್ತಾರೆ, ಹೆಸರು ಹೇಳ್ತೀವಿ ಅಂದರೆ ಹೇಳ್ಕೊಡ್ತೀವಿ, ಅದನ್ನೂ ಹೇಳ್ಬೇಡಿ ಅಂತ. ಹಾಗೆಲ್ಲ ಹೆಸರು ಹೇಳಬೇಕಾಗಿಲ್ಲ, ಅದು ತಪ್ಪಾಗುತ್ತೆ. ಅದೇ ಒಂದು ಕಮಿಟ್ಮೆಂಟ್ ಆಗುತ್ತೆ ಮುಂದೆ. ಆ ದೃಷ್ಟಿಯಲ್ಲಿ ಭಾರಿ ಹುಷಾರಾಗುತ್ತೆ. ದೇವರು ತಮಾಷೆ ಮಾಡಿದ್ದು ಅಷ್ಟೇ, ಇನ್ನೇನಿಲ್ಲೇ ಇಲ್ಲ. ಎಷ್ಟೋ ಜನ ಮೋಸ ಮಾಡ್ತಾರೆ ಗೊತ್ತಾ ನಿಮಗೆ? ಭಾಳಷ್ಟು ಗೊತ್ತಾಗ್ಬಿಡುತ್ತೆ ಯಾರೋ ಪಾಪರವ್ರು ಅಂತ ಹೇಳ್ಬಿಟ್ಟು. ಅವರು ಸಾಲ ಕೇಳಿದ್ದಾರೆ, ಕೊಡಿ. ಅವ್ರಿಗೆ ಕೇಳೋ ಸಂಕೋಚ ಆಗುತ್ತೆ, ಕೊಡಿ. ಕೇಳೇ ಇಲ್ಲ ಅವ್ರು ಫಸ್ಟು. ಇವರೇನು ತೊಳ್ಕೊಂಡ್ಬಿಡ್ತಾರೆ, ಬೀಜ ಅದನ್ನು ಕೊಟ್ಟುಬಿಡ್ತಾರೆ. ಆಮೇಲೆ ಅವ್ರು ಹೊಡೋಗ್ಬಿಡ್ತಾರೆ ತೊಗೊಂಡು. ಇವ್ರು ಬೇರೆ ಇವ್ರು ತೊಗೊಂಡ್ಬಿಟ್ರು ಅಂತ ತೊಗೊಂಡು ಈ ರೀತಿ ಮಾಡ್ತಾರೆ ಎಷ್ಟೋ ಜನ. ಅದು ಭಾರಿ ಹುಷಾರಾಗಿರ್ಬೇಕು ಅದರಲ್ಲೆಲ್ಲ ಕೂಡ. ಅಂಥ ಹೊತ್ತಿಗೆ ಏನೋ ಸಣ್ಣ ಪುಟ್ಟ ಮೋಸ ಮಾಡೋರಿರ್ತಾರೆ, ಅದು ಲಕ್ಷಾಂತರ ಇಸ್ಕೊಬಿಟ್ಟು ಕೊನೆಗೆ ಟೋಪಿ ಆಗಿಬಿಟ್ರೆ ಏನು ಮಾಡಬೇಕು? ಒಂದು ಪೈಸನೂ ಮಾಡಬಾರ್ದು. ಆ ವಿಚಾರ ಬೇರೆ. ಮೋಸ ಅಂದರೆ ಮೋಸನೇ ಎಷ್ಟೇ ಮಾಡಿದ್ರು ಕೂಡ. ಆ ರೀತಿ ಮಾಡಿ ಇವ್ರು ನಿಮ್ಮನ್ನು ಕೊಟ್ಟು ಅವ್ನು ಬರ್ತಾನೆ, ಅವ್ನು ಹೇಳಿದ್ರೆ ನಾ ಹೇಳಿ ಎಲ್ಲಿ ಬಾರ ಅಂತ ಇವ್ರು ಹೇಳ್ತಾರೆ. ಹೇಳಿದ್ನಲ್ಲಿ ಹಾಗಿದ್ರೆ ಅವ್ರು ಡೌಟ್ ಬರುತ್ತೆ, ಸುಳ್ಳು ಹೇಳ್ತಾರೆ, ಇವರೇ ಸುಳ್ಳು ಹೇಳ್ತಾರೆ. ಹೀಗೆ ಸಂಬಂಧ ಹಾಳು ಮಾಡೋದು ಹಾಗೆ. ಅದಕ್ಕೆ ಎಂದೂ ಕೂಡ ಹಾಗೆ ಹೋಗಬಾರ್ದು. ಇದರಿಂದ ಇಲ್ಲ, ಕೇಳೋದಿಲ್ಲ ಅಂದರೆ ಕೇಳೋದಿಲ್ಲ ಅಷ್ಟೇ ಹೊರತು ಅವ್ರು ಕೇಳ್ತಾರೆ ಅಂತ ಯಾರು ಹೇಳಿ ಸುಳ್ಳು ಹೇಳ್ತಾರೆ ಅಂತೇಳಿ ತಿಳ್ಕೊಬೇಕು ಫಸ್ಟು. ಹಾಂ 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 ಅದು ಎಲ್ಲಾಗುತ್ತೆ ವೈದ್ಯಕ್ಕೆ ಮಾಡೋದಕ್ಕೆ ಒಂದು ಪಾರ್ಟ್ ಅಷ್ಟೇ ಇರುತ್ತೆ. ಪಾರ್ಟ್ ಅಷ್ಟೇ ಎಲ್ಲ ಅಲ್ಲ. ಅದು ಅದನ್ನು ಮಾಡಬೇಕಾದ್ದು ಕರ್ತವ್ಯ ಅಷ್ಟೇ ಹೊರತು ಅದೊಂದೇ ಮಾಡಿ ಇನ್ನೇನು ಮುಗಿತು ತಿಳ್ಕೊಳ್ಳೋಗಿಲ್ಲ. ಅದು ಶಾಶ್ವತ ಇದ್ದೇ ಇರುತ್ತೆ. ಹೌದು,
ಆಫ್ಟರ್ ರಿಟೈರ್ಮೆಂಟ್ ಆಯಿತು ಕಂಪ್ನಿಯಲ್ಲಿ ಕೆಲಸ ಮಾಡಿ ಬೇಡ ಬಿಟ್ಟುಬಿಡಿ ಅವೆಲ್ಲ ಬಿಟ್ಟುಬಿಡಿ ಅನಂತ ಯಾರು ದೊಡ್ಡ ಗಂಟೆನೇ ಇತ್ತು ಅದರಿಂದ ಋಣ ಇರುತ್ತೆ ಇದು ಗಂಟೆ ವಿಶ್ವಾಸ ಅದು ವಿಶ್ವಾಸ ಎಷ್ಟು ನಮಗೆ ಸಾವಿರಾರು ಬೇಕಿತ್ತಾರಪ್ಪ ಏನು ಅಯ್ಯೋ ಎಷ್ಟು ಋಣ ಅಂತ ಹೇಳ್ತೀವಿ ಅದನ್ನು ವಿಶ್ವಾಸದ ಋಣ ಎಂದು ಹೋಗೋದಿಲ್ಲ ಹೋಗಬಾರದು ಕೂಡ ಅವ್ರು ನೆಕ್ಸ್ಟ್ ಟೈಮ್ ನೆನೆಸ್ಕೊಂಡ್ಬಿಟ್ಟು ಅದು ಅದು ಋಣ ಇಟ್ಕೊಳ್ಳಿ ಇಂದನ್ನು ಬಿಟ್ಟು ಇನ್ನೂ ಮರ್ತೇವಿಲ್ಲ ನೀವು ಅಂತ ಕೇಳಿದರೆ ಬರೆಯಂಥ ಕೆಲಸ ಋಣ ಮಾಡಿಲ್ಲ ನಾವು ಬರಿಲಾರದು ಮಾಡಿದ್ದಾರೆ ಅಂತ ಹೇಳ್ತಾರೆ ಋಣ ಅಂದರೆ ಈ ಥರ ಋಣ ಅಲ್ಲ ಅದು ಲೋನ್ ಎಂಬ ಅರ್ಥ ತಿಳ್ಕೊಬಾರ್ದು ಗೊತ್ತಾಯ್ತಾ ನಮ್ಮ ಸಂಬಂಧದ ಋಣ ಕಳ್ಕೊಳ್ಳೋಕ್ಕಾಗೋದಿಲ್ಲ ಗೊತ್ತಾಯ್ತಾ ತುಂಬ ಜನ ಹಾಗೆ ಮಾಡಿರೋದು ದಿವಸ ದುಡ್ಡು ಕೊಟ್ಟು ಏನು ಓದಿಸಿದ್ದೇನೆ ತಗೊಳ್ಳಿ ಇಟ್ಕೊಟ್ಬಿಡ್ತೇನೆ ಅವತ್ತು ಯಾರು ಕೊಡ್ತಿದ್ರು ಬಿಟ್ಟು ಬೆಳ್ತಿದ್ದೆ ಅವತ್ತು ಗೊತ್ತಾಯ್ತಾ ಅವೆಲ್ಲ ಸಾಧ್ಯ ಅದು ಆ ಥರ ಮಾಡೋಕ್ಕೆ ಹೋಗಬಾರ್ದು ಕೆಲವರು ಕಡೆ ನಮಗೆ ಗೊತ್ತು ಅವ್ರು ಮಾಡಿರೋ ಉಪಕಾರಕ್ಕೆ ನಾವು ಮಾಡೋದು ಸಾಲದು ನಮಗೆ ಗೊತ್ತಾಗ್ಬಿಡುತ್ತೆ ಅಂಥವತ್ತಲ್ಲಿ ಹೋಗುತ್ತೆ ಅಂತ ಹೇಳ್ಕೊಳ್ಳೋಕೆ ಹೋಗಬಾರ್ದು ಆ ಟೈಮ್ ಇವತ್ತು ನೀನು 10 ವರ್ಷ ಕೊಟ್ಟರು ಉಪಯೋಗ ಇಲ್ಲ ಅವತ್ತೇನು ಕೊಟ್ಟರಲ್ಲ ಅದು ಯಾವ ಕಾಲಕ್ಕೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಯೋಚನೆ ಮಾಡೋ ಸ್ಥಿತಿಲಿ ಇಲ್ಲ ಇವನು ಯಾಕೆಂದರೆ ಆಗಲೇ ತಲೆ ಕೆಟ್ಟೋಗಿರುತ್ತೆ ಹಾಗೆ ಅದನ್ನು ಕೊಡದೇ ಇರೋರು ಇದ್ದಾರೆ ಅದು ವಿಚಾರ ಬೇರೆ ಒಂದು ಪೈಸೆ ಕೊಡದೇ ಬೀದಿಗೆ ಹಾಕಿದವರು ಇದ್ದಾರೆ ಆದರೆ ದುಡ್ಡು ಕೊಟ್ಬಿಟ್ಟು ಕಳ್ಕೊಂಡಿದ್ದು ಫೀಸ್ ಪೀಡೆ ಹೋಯ್ತು ಅಂತ ತಿಳ್ಕೊಂಡವರು ಇದ್ದಾರೆ ಏನು ಮಾಡಿದ್ರು ಹೋಗೋದಿಲ್ಲ ಗೊತ್ತಾಯ್ತಾ ಪಾಪ ವೃದ್ಧಿ ಆಗ್ತಾನೆ ಇರ್ತದೆ ಅವರಿಗೆ ಎಂದು ಕೂಡ ಅದು ಕ್ಲಿಯರ್ ಆಗೋ ಲೋನ್ ಅಲ್ಲ ಏನೇನು ಋಣ ಹಂಗೆ ಭಾರಿ ಕೆಟ್ಟದ್ದು ಹಂಗೆ ಬಿಡ್ತಾನೆ ನಿರ್ವಹಣೆ ಅವನಿಗೆ ಗೊತ್ತು ನಾಳೆ ಹೀಗಾಗುತ್ತೆ ಅಂತ ಏನು ಮಾಡೋಂಗಿಲ್ಲ ನೋಡೋ ನೀವು ಕೊಡ್ತೀನಿ ಈ ಕೆಲಸ ಮಾಡ್ಬೇಕು ನೀನು ಆಯಿತಾ ಮುಗಿದ ಕತೆ ಮಾಡೋದಿಲ್ಲ ಅಂದರೂ ಕೊಡೋದಿಲ್ಲ ಅವರು ಮಾಡ್ತೀನಿ ಅಂದರೂ ಕೊಡೋದಿಲ್ಲ ಈ ಕೆಟ್ಟ ಶಿಕ್ಷಿಸ್ಬಿಡ್ತಾರೆ ಈ ರೀತಿ ಮಾಡಿ ಎಷ್ಟೊಂದು ಸೂಸೈಡ್ ಮಾಡ್ಕೊತಾರೆ ಆ ಕಡೆ ಇಲ್ಲ ಈ ಕಡೆ ಇಲ್ಲದೇ ಮಾಡಲಾರು ಬಿಡಲಾರು ಆ ಸ್ಥಿತಿ ಬರುತ್ತೆ ಅದಕ್ಕೆ ಆದಷ್ಟು ಒಳಗಾಗಬಾರ್ದು ಅದಕ್ಕೆ ಸಾಲ ಮಾಡಲಿ ಬೇಡ ಸಾಲದಿಂದಲೇ ಬೇಡ ಅಂತ ಅದು ಸಾಲ ಭಾರಿ ಕೆಟ್ಟ ಕಾನ್ಸೆಪ್ಟ್ ಇದ್ದದ್ರಲ್ಲಿ ಮಾಡ್ಕೊಳ್ಳೋದು ಜಾಣತನ ಹೊರತು ಲೋನ್ ಬೆಳೀತಾ ಹೋಗುತ್ತದು ಒಂದು ಋಣ ಈ ಕಡೆ ಬೆಳೆಯುತ್ತೆ ಲೋನ್ ಅಲ್ಲಿ ಬೆಳೆಯುತ್ತೆ ಎರಡು ಬೆಳೆಯುತ್ತೆ ಅವಕಾಶ ಕೊಡಬಾರ್ದು ಕೆಟ್ಟವ್ರ ಹತ್ರ ಅಕಸ್ಮಾತ್ ಯಾರು ಮಾಡಿದರೆ ತಕ್ಷಣ ಕೊಟ್ಟು ಮುಗಿಸ್ಬಿಡ್ಬೇಕು ಹೊರತು ಒಂದು ಸ್ವಲ್ಪ ತಡ ಮಾಡ್ಕೊಳ್ತು ಹೇಗೋ ಸುಮ್ಮನೆ ಇದ್ದಾರೆ ಕೇಳ್ಕೊಂಬರಲಿ ಅಂತ ಕಾಯಬಾರ್ದು ಯಾರಿಗೂ ಕಾಯಬಾರ್ದು ಅವ್ರಿಗಂತೂ ಕಾಯಲೇಬಾರ್ದು ಯಾರದ್ದು ಉದ್ದೇಶಿಸಿದ್ರೆ ವಾಪಸ್ ಕೊಟ್ಬಿಡೋದು ಋಣ ಹೋಗಲಿಲ್ಲ ಅಲ್ಲಿ ಪಾಪ ಆ ಟೈಮ್ದಲ್ಲಿ ಕೊಟ್ಟಿದ್ರಲ್ಲ ಅದು ಯಾವಾಗಲೂ ಉಳ್ಕೊಂಬಿಡೋದು ಗೊತ್ತಾಯ್ತು ಮಧ್ಯೆ ವಿಷ್ಣು ಮನುಸ್ಮೃತ್ಯ ಉದಕೈಶ್ಚ ನಮಸ್ಕಾರೈ ದಾತವ್ಯಭ್ಯೋ ವಿಮುಚ್ಚೇತ ಕಥಮ್ಮಿ ದೇವ ಎಲ್ಲ ಎಷ್ಟು ಪ್ರಾಕ್ಟಿಕಲ್ ಆಚಾರ ಹೇಳ್ತಿದ್ದಾರೆ ಅಂದರೆ ಅನುಭವ ಬರುತ್ತೆ ನಮಗೆ ಅದೆಲ್ಲ ಕೂಡ ಯಾವುದೇ ರೀತಿಯಲ್ಲಿ ಕೆಲವು ಋಣ ಕಳ್ಕೊಳ್ಳೋಕ್ಕಾಗೋದಿಲ್ಲ ಅದು ಗೊತ್ತಾಗುತ್ತೆ ಇದೆಲ್ಲ ಬಿಡಿಸಿ ಹೇಳಿದಾಗ ಇನ್ನೂ ಅರ್ಥ ಮಾಡ್ಕೊಳ್ಳೋದವ್ರು ಇನ್ಯಾವಾಗ ಅರ್ಥ ಮಾಡ್ಕೊತಾರೆ ಕಥಮ್ಮಿ ದೇವಾದಿ ಅನುಪಕೃತ ಭಕ್ತೋ ಮೋಕ್ಷೇಪಿ ವರ್ತಯೇತೆ ದೊಡ್ಡವರು ಅನುಗ್ರಹ ಪಡೆದೇನೆ ಆಫೀಸ್ ಮನೆಗೆ ಬಂದ ಯಾರು ಉಪಕಾರ ಬೇಡ ಅವನಿಗೀಗ ಬಂದಿದ್ದೆಲ್ಲ ಇದ್ದಿದ್ದೆ ಡೈಲಿ ಲೋಟಲ್ಲಿ ಹಾಕ್ತಾನೆ ಆಫೀಸ್ಗೆ ಹೋದು ಬಿಟ್ಟುಬಿಡೋದೆಲ್ಲ ಇದೆ ಆಫೀಸಿಂದ ಬರಲಿಲ್ಲ ಇದು ಬರಲಿಲ್ಲ ಏನೋ ಪ್ರಸಂಗ ಬಂತು ನೀವು ಪೆನ್ಷನ್ ಕೊಡಬೇಡಿ ಲೆಟರ್ ಬರೋದು ಮೂರು ಕಥೆ ಹೊತ್ತು ಹೇಳಿತಾ ಋಣ ಹೋಗೋದೇ ಇಲ್ಲ ಕಥಂ ಹಿ ಎಷ್ಟೋ ಜನ ನೋಡಿದ್ದೀನಿ ಅವರು ಆ್ಯಕ್ಚುಲಿ ಎಲ್ಲೋ ಕೆಲಸ ಮಾಡಿದ್ದಾರೆ ಆತ ವೈಷ್ಣವನಲ್ಲ ಏನೂ ಅಲ್ಲ ಕೆಲಸ ಮಾಡಿದ್ದಾರೆ ಆತ ಲೈಫ್ ಸೈಜ್ ಫೋಟೋ ದೇವ್ರ ಮೇಲೆ ಹಾಕೊಂಡಿದ್ರು ಲೈಫ್ ಸೈಜ್ ಫೋಟೋ ಅದು ಗೊತ್ತಾಯ್ತಾ ಸಂಬಳ ಕೊಟ್ಟಿದ್ದಾರೆ ಅಷ್ಟೇ ಹೊರ್ತು ಇನ್ನೇನಲ್ಲ ಇವಾಗ ಯಾವುದಷ್ಟಿದ್ರೂ ಸಂಬಂಧ ಇಲ್ಲ ಆ ಕಾಲಕ್ಕೆ ನಮ್ಗೆ ಅನ್ನ ಸಿಗ್ತೀವರಿಂದ ಪಾಪ ಅನ್ನದಾತರು ಅಂತ ಹೇಳಿಬಿಟ್ಟು ಮಾಡೋರಿದ್ದಾರೆ ಓವರು ಮಾಡಬಾರ್ದು ದೇವ್ರ ಜಾಗದಲ್ಲಿ ಹಾಕಬಾರ್ದು ಆ ವಿಚಾರ ಬೇರೆ ಆದರೆ ಅದು ಬೇರೆ ದೇವರಿದ್ದಾಗೆ ಇದು ಅಭಿಷೇಕ ಮಾಡ್ತಕ್ಕೆ ಹೋದ್ರೆ ಬರೀತಾಗ ಆ ದೇವರು ಅವ್ರ ಮೂಲಕ ಮಾಡಿಸ್ತ ಅದು ದೊಡ್ಡ ಅದೇ ಹಾಗೆ ಮಾಡಿ ಹೇಳಿದ ಎಲ್ಲ ಹುಂಬುತನಗಳವೆಲ್ಲ ಅದನ್ನು ಬೈದರೆ ಬಿಟ್ಟರೆ ಹೊಡಿತಾರೆ ಅಂತ ಸಿಟಿಯವರು ಅದಕ್ಕೆಲ್ಲ ಎಷ್ಟು ಗೊತ್ತಾರೆ 1000 ಲೀಟ್ರ್ ಹಾಲು ಅಭಿಷೇಕ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಯಾರು ಕೊಟ್ಟರೆ ಏನಾದ್ರು ಮಾಡ್ತಿದ್ದ ಕೊನೆ ಪಕ್ಷ ಅವ್ನಿಗೆ ಕೊಟ್ಟುಬಿಟ್ಟು ಎಲ್ಲ ಹಾಳು ಮಾಡ್ತಾರೆ ಕೊಡೆ ತರ್ತಾರೆ ಒಂದೊಂದು ಹನಿ ಹಾಲು ತಯಾರು ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ತಿರೋದು ಗೋವು ಗೊತ್ತಾ ಜೇನುತುಪ್ಪ ಇದೆಲ್ಲ ಹೂವು ಅದು ಪರವಾಗಿ ಎಷ್ಟು ಇನ್ವೆಸ್ಟ್ ಮಾಡೋದು ಗೊತ್ತಾ ಅದು ಒಂದು ಡ್ರಾಪ್ ಜೇನು ಮಾಡ್ಬೇಕಾದ್ರೆ ಎಷ್ಟೋ ಹೂವಿನ ಹತ್ರ ಹೋಗ್ಬೇಕಂತದ್ದು ಒಂದು ಡ್ರಾಪ್ ಹರಿತಾರೆ ಬೀಸಾಗಿಬಿಡ್ತಾರೆ ಹೋಗ್ಬಿಟ್ಟು ಅದೇ ರೀತಿ ಪ್ರತಿಯೊಂದು ಬೆಳೆ ಭೂಮಿ ಬೆಳೆ ಕೊಟ್ಟಿರುತ್ತೆ ಅದು ಏನು ವೇಸ್ಟ್ ಮಾಡೋ ಹಕ್ಕ ಯಾರಿಗೂ ಇಲ್ಲ ಅದನ್ನು ಗೊತ್ತಾಯ್ತು ನೀನು ಬೆಳೆದಿಲ್ಲ ಅದು ದುಡ್ಡು ಕೊಟ್ಟಿರ್ಬೋದು ಬೆಳೆಯೋಕ್ಕೆ ಯಾರು ಮಾಡ್ಬೇಕು ಅದನ್ನು ಇದೆಲ್ಲ ಯೋಚನೆ ಮಾಡಿದರೆ ನಾವು ನಮ್ಮ ಇನ್ನೊಬ್ರ ಕಷ್ಟ ಯೋಚನೆ ಮಾಡೋದೇ ಇಲ್ಲ ಅವ್ರು ಯಾರು ಹೇಳಿರ್ತಾರೆ ಬರ್ತಾರೆ ಅವ್ರು ಪಾಪ ಅಷ್ಟು ದೂರದಿಂದ ಬಂದಿರ್ತಾರೆ ಇಲ್ಲ ಅಂತ ಹೇಳಿ ದೊಡ್ಡ ವಿಚಾರ ಅಲ್ಲ ಅದೆಲ್ಲ ಯೋಚನೆ ಮಾಡ್ತಿರ್ಬೇಕು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ನಾವು ಅದನ್ನು ನಡೆಸೋಕ್ಕೆ ಪ್ರಯತ್ನ ಪಡಬೇಕು ಅವರಿಗೆ ಇನ್ನೊಬ್ಬರಿಗೆ ಇಗ್ನೋರ್ ಮಾಡೋದು ನೆಗ್ಲೆಕ್ಟ್ ಮಾಡೋ ಹಕ್ಕು ಯಾರಿಗೂ ಇಲ್ಲ ಉದಕೈಶ್ಚ ನಮಸ್ಕಾರೈ ಅದಕ್ಕೆ ಹೇಳ್ತಾರೆ ಬಿಂಬತ್ವ ಇನ್ನು ದೊಡ್ಡವ್ರ ಮೂರನ್ನ ಯಾಕೆ ಹೋಗಲ್ಲ ಬಿಂಬ ಅವರು ನಾವು ಪ್ರತಿಬಿಂಬಗಳು ಏನು ಸ್ವಲ್ಪ ಹೇಳ್ತಾರೆ ಎಲ್ಲೋ ಅದು ಇದಲ್ಲ ಯಾವಾಗಲೂ ಬಿಂಬಕ್ಕೆ ಪ್ರತಿಬಿಂಬ ಅಧೀನವಾಗಿರಲೇಬೇಕು ಆದ್ದರಿಂದ ಅದು ಆ ಎಕ್ಸಾಂಪಲ್ ತಗೊಂಡ್ಬಿಟ್ರೆ ನಿಮಗೆ ಓದಬೇಕಾದ್ರೆ ಯಾವ ಸ್ಟೇಜಲ್ಲಿ ಬಿಂಬ ಹೋದ್ರು ಎಲ್ಲ ಸಾವಿರಾರು ಪ್ರತಿಬಿಂಬ ಇದೆ ಮುಖ್ಯ ಬಿಂಬ ತೆಗೆದು ಎಲ್ಲ ಪಟ್ ಅಂತ ಹೋಗ್ಬಿಡುತ್ತೆ
ಆದ್ದರಿಂದ ಅದು ಈ ಬಿಂಬ ಪ್ರತಿಬಿಂಬ ಭಾವದ ಋಣ ಇದೆಯಲ್ಲ, ಸಿಂಪ್ಲೆಸ್ಟ್ ಟರ್ಮ್ ಅದು. ಅದು ಯಾವ ಕಾಲಕ್ಕೆ ಕಳ್ಕೊಂಡು ಇವನೇ ಹೋಗ್ಬಿಡ್ತಾನೆ ಆಮೇಲೆ. ಆದ್ದರಿಂದ ಅದು ಕಳ್ಕೊಳ್ಳೋಕೆ ಬರೋದಿಲ್ಲ. ಕಥಂ ಹಿ ದೇವಾದಿ ಅನುಪಕೃತ ಭಕ್ತ ಮೋಕ್ಷೇಪಿ ಬರ್ತಯೇ. ದೇವರ ಅನುಗ್ರಹ ಬಿಟ್ಟುಬಿಡಿ, ದೇವತೆಗಳ ಅನುಗ್ರಹ ಬಿಟ್ಟೇ ಇರಲಿಕ್ಕಾಗೋದಿಲ್ಲ. ಮುಕ್ತಿಯಲ್ಲೂ ಕೂಡ ಸೋತ್ತಮರ ಇರಬೇಕು, ಅನುಗ್ರಹ ಮಾಡಬೇಕು. ಬಿಂಬ ಆದರೆ ಅವ್ರಿಗೆ ಮಾಡೋ ಅಪಚಾರ ಶಾಶ್ವತ ಅಪಚಾರ ಆಗೋದು. ಇದು ಇರ್ರಿಪೇರಲ್ಲಿ ಬಂತೀವಲ್ಲ ಹಾಗೆ ಯಾವ ಕಾಲಕ್ಕೂ ಪರಿಹಾರ. ಅದಕ್ಕೆಲ್ಲ ಈ ನಮ್ಗೆ ಅಂದಂಥ ಮೊತ್ತದ ಅರ್ಥ ಆಗುತ್ತೆ. ಅವ್ನು ಮಾಡಿರೋ ತಪ್ಪು ಎಂಥದ್ದು ಅಂದರೆ ಯಾವ ಕಾಲಕ್ಕೆ ಕ್ಷಮಿಸ್ಲಿಕ್ಕಾಗೋದಿಲ್ಲ ಅಂದರೆ ಅಂಥದ್ದು ಆಗಲೇಬೇಕಾಗಿದ್ರೆ ಗೊತ್ತಾಯ್ತಾ. ಯಾವುದರಿಂದ ತೀರಿಸೋಳಕ್ಕೆ ಬರುತ್ತೋ ಅದನ್ನು ಕಷ್ಟಪಟ್ಟು ತೀರಿಸ್ಬೋದು. ಬೇಕಾದ್ರೆ ತೀರ್ಸಕ್ಕಾಗದ ಋಣ ಇದು. ಮಾತೃದೇವೋಭವ ಪಿತೃ ಈ ಉಪ್ಪು ಸೇರಿದ ಋಣಗಳು ಯಾವ ಕಾಲಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತದಧೀನಂ ಹಿ ಸ್ವರೂಪಂ ಬಿಂಬತ್ವ ತದಹೀನಂ ಹಿ ಸ್ವರೂಪಂ ಸರ್ವೋಷ. ಅವರ ಸ್ವರೂಪನೇ ಅಧೀನ ಅಂದಮೇಲೆ ಉಳಿದೆಲ್ಲ ಹೇಳೋದೇನಿದೆ. ಇತಿ ಜೀವ ನಿರ್ಣಯ. ಎಷ್ಟೋ ಜನ ನೋಡಿದ್ದೇನೆ, ಮಕ್ಕಳೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಅಡುಗೆ ಕೆಲಸ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅವ್ರು ಗೊತ್ತಾಯ್ತು, ಒಳ್ಳೆ ಜನ ಅಡುಗೆ ಕೆಲಸ ಮಾಡ್ಕೊಂಡಿದ್ದಾರೆ. ಮಕ್ಕಳು ಪ್ರೊಫೆಸರ್ಸ್ ಅಂಥದ್ದು ಪೋಸ್ಟಲ್ಲಿ ಇದ್ದಾರೆ. ನಾನು ಇವರೆಲ್ಲ ಓದಿಸಿ ಬೆಳೆಸಿದ್ದು ಈ ವೃತ್ತಿ ಇಲ್ಲ, ಗೊತ್ತಾಯ್ತಾ. ನಾನು ಕೈಲಾಗಷ್ಟು ದಿವಸ ಮಾಡ್ತೀನಿ, ಗೊತ್ತಾಯ್ತಾ. ಕೆಲವರಂತೂ ಫ್ರೀ ಮಾಡ್ಕೊಂಡಿದ್ದಾರೆ, ಆ ಕೆಲಸದಲ್ಲಿದ್ದಾರೆ, ದುಡ್ಡು ಬೇಕಾಗಿಲ್ಲ. ಅದೇನು ಭಾಳ ಕಷ್ಟಪಟ್ಟು ಮಾಡೋ ಕೆಲಸ, ನೂರಾರು ಜನಕ್ಕೆ ಅಡುಗೆ ಮಾಡೋ ಕೆಲಸನ ಇನ್ನೂ ಬಿಟ್ಟಿಲ್ಲ. ಏನು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ ನಾನೀಗ, ಎಲ್ಲ ಮಾಡೋಕ್ಕಾಗತ್ತೆ ಈ ಕೆಲಸ. ಆದ್ದರಿಂದ ಇದನ್ನು ಗೌರವದಿಂದ ಕಾಣ್ತೇನೆ, ಇದ್ದಷ್ಟು ಸರಿ ಮಾಡ್ತೀನಿ. ಮಕ್ಕಳು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಂತ ಹೇಳ್ತಾರೆ. ನಾನು ಕೈಯಿಂದ ಆದಷ್ಟು ಮಾಡ್ತೇನೆ. ಅವರಿಗೆ ಹೇಳ್ತೀವಿ, ಅಲ್ಲಿ ಬಂದಿದ್ದು ಇದರಿಂದ ಗೊತ್ತಾ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಕೆಟ್ಟದ ನೋಡಬೇಡಿ ಅದನ್ನು. ಅಂಥ ಒಂದು ಲಾಯಲ್ಟಿ ಇರೋರು ಇದ್ದಾರೆ. ಕೆಲವರು ಏನು ಕ್ಯಾರಿ ಅಂತ ಕೇಳಿದವರು ಇದ್ದಾರೆ. ಅದು ಸ್ವರೂಪ ಅಂದರೆ ಅದೇನು ಸ್ವರೂಪ ಯೋಗ್ಯತೆ ತಕ್ಕಂತೆ ನೋಡ್ಕೊಳ್ತಾರೆ. ಇತಿ ಎಷ್ಟು ನಾಯಿ ಕೆಲಸ ನೋಡೋಲ್ಲ, ನಾಯಿಗಳೆಲ್ಲ ಎಷ್ಟು ಉಪಕಾರ ಮಾಡುತ್ತೆ ನೋಡಿದಾರಲ್ಲ, ಅಷ್ಟು ಅದೆಲ್ಲ ಬಂದರೆ ಅದರ ಉದ್ದೇಶ ಪ್ರಾಣಿಗಳಿಗೂ ಒಂದು ಕೃತಜ್ಞತೆ ಕಾನ್ಸೆಪ್ಟ್ ಇರಬೇಕಾದ್ರೆ ಮನುಷ್ಯನಿಗಿಲ್ದ ಹೋದರೆ. ಸ್ವಪಾದ ಮೂಲಂ ಇದಿಷ್ಟು ಕೂಡ ಎಲ್ಲಿ ಬಂದಿದೆ. ಇತಿ ಜೀವ ನಿರ್ಣಯೇ ಗ್ರಂಥ. ಜೀವ ನಿರ್ಣಯೇ ಗ್ರಂಥ ಹೇಗಿದೆ ನೋಡಿ. ಜೀವ ನಿರ್ಣಯ. ಈ ಯಂತ್ರಗಳ ಹೆಸರು ಕೇಳಿಲ್ಲ ಜನ ದುಃಖ ಪಡೋದಿಲ್ಲ. ಇಲ್ಲೇ ಇಲ್ಲ ಅಂತ ಹೋದಾರೆ. ಹೇಳಿ ಇವರು ತಮಗಿಲ್ಲದಲ್ಲ ಇಲ್ಲ ಅಷ್ಟೇ. ಜಗತ್ ಸುಳ್ಳು ಬಂದಿದ್ದಲ್ಲಿ ಯಾವ ಲೆಕ್ಕ. ಜಗತ್ತೇ ಸುಳ್ಳೋದವರಿಗೆ ಕೋಟ್ ಮಾಡಿರೋ ವಾಕ್ಯ ಸುಳ್ಳೋದು ಸುಳ್ಳೋದೇ ಕೆಲಸ. ಡಾಕ್ಯುಮೆಂಟ್ ಅಲ್ಲ ಅಂತೇಳಿ ಗೊತ್ತಿದ್ದು ಮೋಸ ಮಾಡಲ್ಲ ಇವತ್ತೆಷ್ಟೋ ಜನ. ಇವ್ನು ಮಾಡಿರೋದು ಫೋರ್ಜರಿ, ಅವ್ರದ್ದು ಒರಿಜಿನಲ್ಲು, ಅದನ್ನೇ ಇಲ್ಲ ಅಂತ ಹೇಳ್ತಾರೆ. ಅದನ್ನೇ ಅಡ್ವೊಕೇಟ್ ಮಾಡೋ ಜನರು ಸಿಗ್ತಾರೆ. ಏನು ಮಾಡ್ತೀರಾಗ ಬುದ್ಧಿವಂತಾರೆ ಮಾಡಬೇಡ, ಕೊಟ್ಟು ಮುಗಿಸ್ಕೊಂಬಿಡು ಅಂತ ಹೇಳಿದ್ರು. ಎಷ್ಟೋ ಜನ ಲಾಯರ್ಸು ಪೊಲೀಸರೆಲ್ಲ ಆ ಲೆವೆಲಲ್ಲಿ ಎಷ್ಟೋ ಕೇಸ್ ಸಾಲ್ವ್ ಮಾಡಿಬಿಡೋದು ಗೊತ್ತಾ ಅವರು. ನೋಡಪ್ಪ ನೀವು ಗೊತ್ತಿದೆ, ನಿಮ್ಮ ಪ್ರಕಾರ ತಪ್ಪು ಗೊತ್ತಿದೆ, ಇದು ಕೊಡೋದ್ರಿಂದ ಮತ್ತೆ ಏನಾಗಿ ಎಕ್ಸ್ಟೆಂಡ್ ಆಗ್ಬೋದು, ಅವ್ರು ತರಬೋದು ತಪ್ಪಿದ್ದಲ್ಲ, ಇಲ್ಲೇ ಕಳ್ಕೊಂಡ್ಬಿಡು ಸಾಕು ಅಂತ ಹೇಳ್ಬಿಟ್ಟು ಆ ಗೈಡೆನ್ಸ್ಗೆ ಅದು ಉಪಯೋಗ ಆಗುತ್ತೆ. ಹಾಗೇನೋ ಯೋಚನೆ ಮಾಡಿ ಹೌದಲ್ಲ ಸರಿ ಇದೆ ಪಾಪ ಹೇಳೋದು ಅಂತೇಳಿ ಆ ಕಾಲಕ್ಕೆ ಮುಗಿಸ್ಕೊಂಡ್ಬಿಡ್ತಾರೆ. ಅಲ್ಲಿ 90 ಮೇಲಕ್ಕೆ ಹೋಗೋದಿಲ್ಲ ಕೇಸುಗಳು. ಪ್ರತಿಯೊಬ್ಬರ ಮನೆ ಕೇಸು ಕೋರ್ಟ್ಗೆ ಹೋದ್ರೆ ಎಷ್ಟಾಗುತ್ತೆ ಯೋಚನೆ ಮಾಡಿ. ಎಷ್ಟೆಷ್ಟು ಅವರೇ ಹೊಂದ್ಕೊಂಡ್ಬಿಡ್ತಾರೆ. ಮುಗಿದೋಗ್ತದೆ ಮಾಡಿದ್ರೆ ಇವತ್ತಲ್ಲಿ ನಾಡು ಕೊಡ್ತೀನಿ ಬಿಡು ಪರವಾಗಿಲ್ಲ ಅಷ್ಟೇ. ಆ ಥರ ಹೊಂದ್ಕೋಬೇಕು. ನಾಡು ಕೊಡ್ತೀವಿ ಇವತ್ತು ಕೇಸ್ ಹಾಕಿಬಿಟ್ರೆ ಅವ್ರು ಇನ್ನೂ ಖುಷಿ ಆಗುತ್ತೆ. 20 ಸಾವಿರ ಸಾಲ 20 ವರ್ಷ ಆದರೂ ಕೂಡ ಹೊಂದ್ಕೋಬೇಕು ಅದು ಸ್ಟೇಟಲ್ಲಿ. ಅವರು ಗೈಡ್ ಮಾಡಬೇಕು, ಹಾಕಬೇಡಿ ಎಲ್ಲ ಕೇಸ್ ಅಲ್ಲ ಇದು, ಎಲ್ಲೋದು ಇವತ್ತಲ್ಲ ನಾಡು ಸೋತೆ ಇದೆ. ಮತ್ತು ನನಗೂ ಬರೋಲ್ಲ, ಬೇಕಾದ್ರೆ ನಾನಂತೂ ಮಾಡೋದಿಲ್ಲ ಹೋಗೋಂತ ಕಳಿಸಿಬಿಟ್ರೆ ಅವೆಲ್ಲರೂ ಹುಷಾರಾಗ್ತಾರೆ. ಕೆಲವು ಕೇಸಲ್ಲಿ ಲಾಯರ್ ತೊಗೊಳೋದಿಲ್ಲ ಅಂತ ಹೇಳಿಬಿಟ್ಟಾಗ ಇವ್ನು ಕೋರ್ಟ್ಗೆ ಹೋಗೋ ಚಾನ್ಸೇ ಬರೋದಿಲ್ಲ. ನಾವು ತೊಗೊಳೋದಿಲ್ಲ ಇನ್ನು ಕೇಸ್ ಅಂತ. ಅದು ಎಲ್ಲರೂ ಅದು ಒಬ್ಬರು ಮಾಡೋದಿಲ್ಲ, ಯಾರೋ ಒಬ್ಬರಿಗೆ ಉಪನಯನ ಮಾಡಿಸ್ಬೇಕಾಗಿದೆ. ಅವನೇನೋ ಅಯೋಗ್ಯ ಪುರೋಹಿತರ ಹತ್ರ ಏನು ಮಾಡ್ತಾನೆ, ನಾನು ಹೋಗಿ ಇನ್ನೊಬ್ರು ಹೋಗ್ತಾನೆ, ನಾನೇ ಹೋಗಿ ಮಾಡಿಬಿಟ್ರೆ ಆಯಿತು ಅಂತಾನೆ. ಇನ್ನೊಬ್ರು ಹೋಗಲಿ, ನಾನಂತೂ ಹೋಗೋದು. ಇವತ್ತು ಸಿಂಪಲ್ ನೋಡಿ, BP ಅವರಿಗೆ ಸರಿ ಇಲ್ಲ, ಶುಗರ್, ಏನು ಮಾಡಿದ್ರು ಆಪ್ರೇಷನ್ ಮಾಡೋದು. ಯಾವ ಡಾಕ್ಟರ್ಸ್ ಹೊರೋದು ಮಾಡೋದಿಲ್ಲ. ಯಾಕೆ? ಅಲ್ಲಿ ಹೊಂದಾಣಿಕೆ ಇದೆ. ಆ ರೀತಿ ಇವರು ಇರಬೇಕು. ನೋಡ ಇದನ್ನು ಮಾಡಿಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರ ಹತ್ರೋದು ಅದೇ ಉತ್ತರನೇ. ಇಲ್ಲಿ ಸೀಟ್ ಅಡ್ಮಿಷನ್ ಕೊಡೋದಿಲ್ಲ ಅಂದರೆ ಎಲ್ಲರೂ ಅಡ್ಮಿಷನ್ ಕೊಡೋದಿಲ್ಲ ಅಂತ ಅರ್ಥ. ಅವ್ರು ಕೊಟ್ಬಿಟ್ರೆ ಕಷ್ಟ ಅಂತ ಕೊಟ್ಬಿಡ್ತಾನೆ ಅವನು. ಕೊಟ್ಟರೆ ಅವರೇ ಅನುಭವಿಸ್ತಾರೆ, ನಾವಿನ್ನು ನಮ್ಮದೇ ಯೋಚನೆ ಅಂತ ಕೇಳ್ತಾನೆ. ಹೀಗಾಗಿ ಧರ್ಮ ಕೆಡೋದು ಹೀಗೆ. ಅದನ್ನ ಅವನು ಏನು ಮಾಡ್ತಾವೆ, ನಮ್ಮ ಧರ್ಮ ಉಳಿಸ್ಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ ಅಷ್ಟೇ. ಅವ್ರು ಟಿಕೆಟ್ಲೆಸ್ ಪ್ಯಾಸ್, ನಾವು ಟಿಕೆಟ್ಲೆಸ್ ಆಗಬೇಕಾ? ಅವ್ರು ಟಿಕೆಟ್ ಇಲ್ಲದೆ ಹೋದಾಗ ಉಳಿಸ್ಬೇಕಪ್ಪ. ಅಯ್ಯೋ ಎಂಥ ಕೆಲಸ ದಾರಿ ಹೋಗ್ಬೋದಾಗಿತ್ತು, ಹಾಗೆ ನೋಡ್ಕೊಳಕ್ಕಾಗತ್ತಾ? ಸಿಕ್ಕರೆ ಅವ್ರ ಔಷಧಿ ಏನಾಗುತ್ತೆ? ಸಿಗ್ತಾನೋ ಬಿಡ್ತಾರೋ ಅದು ನಮ್ಮ ಮನಸ್ಸೇ ಒಪ್ಪಬಾರದು. ಕೆಲರಿಗೆ ತಪ್ಪು ಕೆಲಸ ಮಾಡಬೇಕಾದ್ರೆ ಯಾವ ಭಯನೂ ಇರಬಾರ್ದು. ನಮ್ಮ ಮನಸ್ಸೇ ರಮೇ ಸಾಕ್ಷಿ. ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಾಧನೆ ರೀತಿಯ ಅಡ್ವಾಂಟೇಜ್ ತೊಗೊಳ್ಳೋದು ತಪ್ಪಲ್ಲ, ಅನ್ಡ್ಯೂ ಅಡ್ವಾಂಟೇಜ್ ತೊಗೊಳ್ಬಾರ್ದು ಯಾವಾಗ. ಸ್ವಪಾದ ಮೂಲಂ ಭಜತಃ ಪ್ರಿಯಸ್ಯ ತ್ಯಕ್ತಾನ್ಯಭಾವಸ್ಯ ಹರಿಃ ಪರೇಶಃ ವಿಕರ್ಮ ಯಚ್ಚೋತ್ಪತಿತಂ ಕಥಂಚಿತ್ ಧುನೋತಿ ಸರ್ವಂ ಹೃದಯ ಸನ್ನಿವಿಷ್ಟಃ. ಸ್ವಪಾದ ಮೂಲಂ ಭಜತಃ ಪ್ರಿಯಸ್ಯ
ಯಾರು ತನ್ನ ಪಾದಮೂಲವನ್ನು ಸದಾ ಆರಾಧನೆ ಮಾಡ್ತಾನೆ, ತ್ಯಕ್ತಾನ್ಯ ಭಾವಸ್ಯ ಹರಿಃ ಪರೇಶಃ, ಬೇರೆಲ್ಲ ಬಿಟ್ಟುಬಿಟ್ಟು ಇವರಿಗೆ ಶರಣಾಗಿಬಿಟ್ಟಿದ್ದಾನೆ. ವಿಕರ್ಮ ಎಚ್ಚ ಉತ್ಪದಿತಂ ಕಥಂಚಿತ್, ಯಾವುದೋ ಒಂದು ತಪ್ಪು ಮಾಡಿಬಿಡ್ತಾನೋ, ತನ್ನ ಮೇಲೆ ಪೂರ್ತಿ ನಂಬಿಕೆ ಇಟ್ಟ ಭಕ್ತ ಯಾವ ವಿಕರ್ಮ ತಪ್ಪನ್ನು ಮಾಡಿಬಿಡ್ತಾನೆ. ಪರಮಾತ್ಮ ಏನು ಮಾಡ್ತಾನಂತೆ, ಧನೋತಿ ಸರ್ವಂ ಹೃದಯ ಸನ್ನಿವಿಷ್ಟ, ಅದನ್ನು ಪರಿಹಾರ ಮಾಡಿಬಿಡ್ತಾನೆ. ಅದನ್ನೇನು ಅದೇ ಪಾಪಕರ್ಮ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗಾವಲ್ಲಿ ನಾಕಾಣೆ. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರ ಅಂಥವ್ರ ಇದೆಲ್ಲ ಅಪ್ರೋಷ ಜ್ಞಾನಿಗಳಿಗೆ ಸಾಧ್ಯ ಇದೆ. ಎಲ್ಲ ಬಿಟ್ಟು ತನ್ನನ್ನೇ ನಂಬಿದ್ದಾನೆ ಅಂತೇಳಿ ಯಾವ ಲೆವೆಲಲ್ಲಿ ಇದ್ದಾರೆ ಈಗ. ಅದಕ್ಕೆ ಇವರು ಲೋಯರ್ ಲೆವೆಲೆಲ್ಲ ಭಕ್ತರು ಮಾಡ್ಕೊಳ್ಳೋಕೆ ಅಡ್ವಾಂಟೇಜ್ ಹಾಕಬಾರ್ದು. ಸೀಟ್ ಕೊಟ್ಟಿದ್ದೆ ಸ್ಕಾಲರ್ಶಿಪ್ ಕೊಡಿ ಅಂತ ಹೇಳಿದರೆ ಹಾಗಾಗುತ್ತೆ. ಸ್ಕಾಲರ್ಶಿಪ್ ಕೊಡ್ತಾರೆ ಅವರಿಗೆ, ಸಾಧ್ಯ ಇಲ್ಲ. ಆ ದೃಷ್ಟಿಯಲ್ಲಿ ನಾವು ಯಾರಿಗೂ ಹೇಳಿದ್ರೆ ನಮಗೆ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಆದರೆ ನಾವು ಪ್ರಾಮಾಣಿಕವಾಗಿದ್ದರೆ ದೇವರು ಕೈ ಬಿಡೋದಿಲ್ಲ ಅಂತಲೂ ಮರಿಬಾರ್ದು. ಕಥಂಚಿತ್ ಧುನೋತಿ ಸರ್ವಂ ಹೃದಯ ಎಲ್ಲೋ ಇಲ್ಲ ದೇವರು ಹೃದಯ ಸನ್ನಿವಿಷ್ಟ ಎಲ್ಲಿದೆ, ಸರಸಿಜಾಸನ ಸನ್ನಿವಿಷ್ಟ, ಹೃದಯ ಸನ್ನಿವಿಷ್ಟ, ಸರಸಿಜಾಸನ ಸನ್ನಿವಿಷ್ಟ ಎಲ್ಲಿ ಬಂತಾರೆ ಅದು ಗಾಯತ್ರಿ ಬಂದು ಧ್ಯಾನ ಶ್ಲೋಕ ಇತಿ. ದೂರ ಎಲ್ಲೋ ಇದ್ದಾರೆ ದೇವರ ಹತ್ರ, ಇಲ್ಲೇ ಇದ್ದಾನೆ ದೇವರು. ಉದಕ ಎಂಥ ಬೇಕಾದವರು ಈಗ ಔಟ್ ಆಫ್ ರೀಚ್ ಇರಬಹುದು, ಆದರೆ ದೇವರು ಔಟ್ ಆಫ್ ರೀಚ್ ಆಗೋದೇ ಇಲ್ಲ ಅವನ ಕೂಡ. ಎಲ್ಲಿರುವನು ರಂಭ ಹೆಂಗ ಸಂಶಯ ಬೇಡ ಅಂತ ಹೇಳೋದಿಲ್ಲ, ಎಲ್ಲಿ ಕರೆದ್ರೆ ಅಲ್ಲೇ ಬಂದು ಹೋಗಬಾರ್ದು. ಉದಕೈಶ್ಚ ನಮಸ್ಕಾರೈ ಸ್ತುತಿಭಿರ್ ಮನಸಾ ತಥಾ, ಆಮೇಲೆ ಯತಿಭಿಶ್ಚಾಪಿ ಸಂಪೂಜ್ಯ ದೇವಾ ಮೋಕ್ಷಮಿಯಾಸುಭಿ, ಮಧ್ಯೆ ವಿಷ್ಣು ಮನುಸ್ಮೃತ್ಯ ನಾನ್ಯಥಾತು ಕಥಂಚನ ಇತಿ ಸಮಯಾಚಾರೆ. ಅವರಿವರಿಗೆ ಎಕ್ಸೆಂಪ್ಷನ್ ಇಲ್ಲ ಅಲ್ಲ ದೇವತೆಗಳು ಪೂಜೆ ಮಾಡೋದಕ್ಕೆ. ಉದಕೈಶ್ಚ ನಮಸ್ಕಾರೈ ಸ್ತುತಿಭಿ ಮನಸಾ ತಥಾ ಯತಿಭಿಶ್ಚಾಪಿ ಸಂಪೂಜ್ಯ ದೇವಾ, ಯತಿಗಳಾದವರು ಸಹ ದೇವತೆಗಳನ್ನು ಆರಾಧನೆ ಮಾಡಬೇಕು. ಮಧ್ಯೆ ವಿಷ್ಣು ಮನುಸ್ಮೃತ್ಯ, ಆದರೆ ಹರಿಸರ್ವೋತ್ತವತ್ತು ಅದರಲ್ಲಿ ಬಿಟ್ಟಿರಬಾರ್ದು. ಯಾವ ದೇವತೆ ಆರಾಧನೆ ಮಾಡಬೇಕಾದ್ರೂ ಕೂಡ ಒಳಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅನ್ನೋ ಕಾನ್ಸೆಪ್ಟ್ ಇರಬೇಕು. ನಾನ್ಯಥಾದು ಕಜ್ಞ ಇಲ್ಲದೆ ಹೋದರೆ ಅವನಿಗೆ ಉದ್ಧಾರ ಆಗೋದಿಲ್ಲ. ಪ್ರಾಧಾನ್ಯೇನ ಹರಿರ್ಧೇಯ ತತ್ಸಂಬಂಧಾತ್ ಸುರಾದಯ, ದೇವರನ್ನೂ ಸ್ಮರಣೆ ಮಾಡಬೇಕಲ್ಲ, ದೇವರನ್ನೇ ಸ್ಮರಣೆ ಮಾಡಬೇಕು. ಉಳಿಸೋದು ಇಷ್ಟಾಗಬೇಕು. ಇವತ್ತು ದೇವರು ಸೆಕೆಂಡರಿ ಲೆವೆಲ್ಗೆ ಹೋಗಬಾರ್ದು ಯಾವ ಸ್ಟೇಜಲ್ಲೂ ಕೂಡ. ಅರ್ಥ ಆಯ್ತಾ? ಪ್ರತಿ ಸ್ಟೇಜಲ್ಲೂ ದೇವರು ಏನಾಗಬೇಕೀಗ, ಇವತ್ತು ಹೇಳಿದ ಬಿಟ್ಟು ರೀಡರ್ ಬರ್ತಾರೆ, ನಮ್ಮ ಕಣ್ಣಿಗೆ ಕಾಣೋದು ಅವನು, ನಮ್ಗೆ ಕಾಣೋದು ಅದು, ಅದರಿಂದ ಬಂದಿದ್ದಾನೆ ಅವನು, ಅದು ಪ್ರಧಾನ ಆಗಬೇಕು. ಇದಲ್ಲ ಇವನು ಹೈಟು ವೇಟು ನಮಗೇನು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ, ನಮಗೆ ಬೇಕಾಗಿದ್ದು ಅಲ್ಲಿಂದ ಬಂದಿದ್ದಾನೆ. ಆ ಬೇಸಿಸ್ ಮೇಲೆ ಇವನಿಗೆ ಗೌರವ ಕೊಡೋದ್ರಿಂದ ಪ್ರತಿಯೊಬ್ಬರನ್ನು ಕೂಡ ಮೊದಲು ದೇವರನ್ನು ಅನುಸಂಧಾನ ಮಾಡಿ ಉಳಿದವರನ್ನು ನೋಡಬೇಕೆ ಹೊರತು ಈ ಕಡೆಯಿಂದ ಆ ಕಡೆ ಹೋಗೋದಲ್ಲ. ನೋಡ್ಬೇಕಾದ್ರೆ ಹಾಗೆ ನೋಡಬೇಕು. ಮೋಕ್ಷ ಮಿಯಾಸುಭಿ ಧ್ಯೇಯ ನಾಣ್ಯತ್ ಕ್ವಚಿಧ್ಯಾಯೇತ್ ಧರವು ಅನುಪಯೋಗಿ ಅಲ್ಲ, ಹರವು ಅನುಪಯೋಗೀಯತೆ. ಹೊಟ್ಟಿನ ಮೇಲೆ ಹರವು ಅನುಪಯೋಗೀಯತೆ ಅದನ್ನು ಅಧ್ಯಾಯೇತ್. ದೇವರಲ್ಲಿ ಭಕ್ತಿ ಬರೋದಕ್ಕೆ ಯಾವುದು ಅಡ್ಡಿ ಆಗುತ್ತೋ ಅದನ್ನು ಬಿಟ್ಬಿಡ್ಬೇಕು. ವೆರಿ ಸಿಂಪಲ್, ಹೇಳಿಲ್ಲ, ಸೀರಿಯಸ್ಸಾಗಿ ಓದ್ತಾ ಕೂತಿದ್ದಾನೆ, ಔಟ್ ಆಫ್ ಸಿಲೆಬಸ್. ತಕ್ಷಣ ಒಂದು ಲೈನ್ ಕೂಡ ಓದಲ್ಲ, ಮುಂದೆ ಏನು ಮಾಡ್ತಾರೋ ಅವನು ದೂರ ಇಟ್ಬಿಡ್ತಾನೆ ತಕ್ಷಣ. ನಾಳೆ ಪರೀಕ್ಷೆ ಇದು ತೊಗೊಂಡು ಏನು ಮಾಡೋದಾಗಿದ್ದರೆ ಅದು ಟೆಕ್ಸ್ಟೇ ಈ ಸಿಲೆಬಸ್ಗಿಲ್ಲ, ಈ ಪರೀಕ್ಷೆಗಿಲ್ಲ. ಕೊರೋನಾ ಬಂದಿದೆ ಕಡಿಮೆ ಮಾಡಿಬಿಟ್ರಲ್ಲ ಎಷ್ಟೊತ್ತು ಬೀಳುತ್ತೆ, ಅವಾಗಿಲ್ಲ. ಔಟ್ ಆಫ್ ಸಿಲೆಬಸ್ಸನ್ನು ತಕ್ಷಣ ಹೇಗೆ ಬಿಡ್ತಾನೋ ಒಂದು, ಇನ್ನೊಂದು ರಾಂಗ್ ರೂಟ್ ಅಂತ ಗೊತ್ತಾಯಿರೋ ತಕ್ಷಣ ಸ್ಟಾಪ್ ಮಾಡ್ತಾನೋ. ಹಾಗೆ ನಾವು ಮಾಡ್ತಿರೋದು ದೇವರಿಗೆ ಪ್ರಿಯವಾಗೋದಿಲ್ಲ, ದೇವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಇಮ್ಮಿಡಿಯೇಟ್ ಬಿಟ್ಬಿಟ್ಟು. ಎಂಥ ಸೂಪರ್ ಡೀಲಕ್ಸ್ ಬಸ್ ಆದರೂ ಕೂಡ ನಾವು ಹೋಗೋ ದಾರಿಗೆ ಹೋಗೋದಿಲ್ಲ, ಏನು ಮಾಡಬೇಕು, ಫ್ರೀ ಬೇರೆ ಕರ್ಕೊಂಡು ಹೋಗ್ತೇನೆ ಅಂತ ಅವನು. ನಾವು ಬರೋದಿಲ್ಲ, ನೀನು ಮತ್ತೆ ವಾಪಸ್ ಬರೋದು ದುಡ್ಡು ಕೊಡಬೇಕಲ್ಲ, ಕರ್ಕೊಂಡು ಫ್ರೀ ಹೋಗ್ತೀಯಾ, ವಾಪಸ್ ಕೊಡೋದು ಯಾರು, ಟೈಮ್ ಯಾರು ಕೊಡ್ತಾರೆ? ಅದನ್ನು ನಮಗೆ ಯಾವುದೂ ಬರೋದಿಲ್ಲ. ಅದಕ್ಕೆ ಅವಳು ಕೇಳಿದ್ದು, ಇದನ್ನು ಮೋಕ್ಷಕ್ಕೆ ಹೋಗ್ತೇನೆ ನಾನು, ದುಡ್ಡು ಕೊಟ್ಟರೆಲ್ಲ ಮೋಕ್ಷಕ್ಕೆ ಹೋಗ್ತೇನಾ? ಇಲ್ಲ, ನಾನು ಬೇಕಾಗಿಲ್ಲ, ಮೋಕ್ಷದ ದಾರಿ ತೋರಿಸಿ ಅಂತ ಕೇಳ್ತಾರೆ. ಇವೆಲ್ಲ ಸಿಂಪಲ್. ಅದು ಜನಗಳಿಗೆ ನಾವು ಮೋಕ್ಷ ಏನು ನಿಮಗೂ ಮೋಕ್ಷಕ್ಕೆ ಸಂಬಂಧ ಇಲ್ಲ ಎಂಬ ರೀತಿ ಟ್ರೈನ್ ಅಪ್ ಮಾಡಿಬಿಟ್ಟಿದ್ದಾರೆ. ಹಾಗೆ ಮಾಡಬಾರ್ದು. ಪ್ರತಿಯೊಬ್ಬರು ಕೂಡ ಏನಾಗಬೇಕು, ಮುಕ್ತಿ ಯೋಚನೆ ಮಾಡಲೇಬೇಕಲ್ಲ. ಮಾಡದೇ ಇದ್ದವನಿಗೆ ಅರ್ಥ ಆಗದೇ ಇದ್ದವ ಸ್ವರೂಪದಲ್ಲಿ ಅವನಿಗೆ ಗುಣ ಇಲ್ಲ ಅಂತ ಅರ್ಥ. ಇಷ್ಟು ಹೇಳಿ, ಕೆಲವು ದ್ವೇಷ ಮಾಡೋರೇ ಇರ್ತಾರಲ್ಲ, ಒಮ್ಮೊಮ್ಮೆ ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ ಅಂತ ಹೇಳಿದರು. ದ್ವೇಷನೇ ಮಾಡ್ತಾರಲ್ಲ, ಅವ್ರನ್ನೇನು ಮಾಡ್ತೀರಿ ಅಂದರೆ ಅವ್ರ ಕೇಸ್ ಬೇರೆ ಅಂತ ಹೇಳ್ತಾರೆ. ಏನಾಗಿದೆ ಇಲ್ಲಿ, ಜೀವದ್ವಯ ಆವೇಶ ಇದೆ ಅಲ್ಲಿ, ಅದನ್ನು ಹೇಳ್ತಾರೆ. ವೈರೇಣ ಯಂ ನೃಪತಯ ಶಿಶುಪಾಲ ಪೌಂಡ್ರ ಸಾಲ್ವಾದಯೋ ಗತಿವಿಲಾಸ ವಿಲೋಕನಾದ್ಯೈ ಧ್ಯಾಯಂತ ಕೃತಧಿಯ ಶಯನಾಸನಾದೋ ತತ್ಸಾಮ್ಯಮಾಪು ಅನುರಕ್ತಧಿಯ ಪುನಃ ಕಿಮ.
ವೈರೇಣ ಯಂ ನೃಪತಯ ಶಿಶುಪಾಲ ಪೌಂಡ್ರ ಸಾಲ್ವಾದಯ. ಶಿಶುಪಾಲ, ಪೌಂಡ್ರಕ ವಾಸುದೇವ, ಸಾಲ್ವ ಇವರೆಲ್ಲ ಯಾರು? ಇವರು ರಾಜರುಗಳು. ಆದರೆ ದೇವರನ್ನು ವೈರಭಕ್ತಿ ಮಾಡಿನೇ ಉದ್ಧಾರ. ಬೈರಿ ವೈರ ಅನ್ನಬಾರ್ದು, ವೈರಭಕ್ತಿ ಅದು ಎಲ್ಲರೂ ಮಾಡಾಗಿದೆ. ಜೀವದ್ವಯ ಸಿದ್ಧರಿ ಮಾತ್ರ, ಬೇರೆಯವರಿಗಿಲ್ಲ. ಏನು ಮಾಡಿದ್ರು ದೇವರ ಜೊತೆ? ಗತಿ ವಿಲಾಸ ವಿಲೋಕನಾದ್ಯೈ. ಯಾವಾಗಲೂ ಆ ಕಡೆ ಇದ್ದಾರೆ. ಕೃಷ್ಣ ಎಲ್ಲಿದ್ದಾನೀಗ ಅದೇ ಯೋಚನೆ ಮಾಡ್ತಿರೋದು. ಮನಸ್ಸೆಲ್ಲ ಆ ಕಡೆಗೆ, ಬೈಲಕ್ಕೋಸ್ಕರ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋ ಪುಣ್ಯ ಎಲ್ಲ ಅವನಿಗೆ, ಇದೆಲ್ಲ ಇವರಿಗೆ. ವಿಲೋಕನಾದ್ಯೈ ಧ್ಯಾಯಂತ ಆಕೃತ ಧಿಯ ಶಯನಾಸನಾದು. ಶಯನ ಆಸನ ಏನೇ ಮಾಡ್ತಿರಲಿ ಆ ಎಚ್ಚರ ಅವರಿಗಿರುತ್ತೆ. ತತ್ಸಾಮ್ಯಮಾಪುರನುರಕ್ತ ಧಿಯ ಪುನಃ ಕಿಂ. ಅಂಥವರು ಮುಕ್ತಿ ಹೋಗ್ತಾರಾದ್ದರಿಂದ ಒಮ್ಮೊಮ್ಮೆ ತಪ್ಪು ಮಾಡಿದರೆ ಪರವಾಗಿಲ್ಲ, ಜ್ಞಾನಕ್ಕೆ ಪುನಃ ಗಮನ ಕೊಟ್ಟಾಗ ಯೋಚನೆ ಇಲ್ಲ. ಯಾರಿಗೆ ಯಾರಿಗೆ ಇದೇ ಹೇಳಿದ್ರೆ ಮುಗೀತಷ್ಟೇ. ನಾವು ಹೇಳಬೇಕು, ಅವ್ರು ಹೇಳ್ಬೇಕು. ಅದನ್ನೀಗ ಅವ್ರು ಹೇಳ್ತಾರೆ, ಒಪ್ಪಿಡ್ಬೇಕು ಅಷ್ಟಿದೆ. ಸಾಲ್ವ ಪೌಂಡ್ರಕ ವಾಸುದೇವ ಅವರಲ್ಲೆಲ್ಲ ಕೂಡ, ನರಕಾಸುರನಲ್ಲೂ ಕೂಡ ಏನಿತ್ತು? ಒಬ್ಬ ಸಾತ್ವಿಕ ಜೀವ ಇದ್ದ. ಪೌಂಡ್ರಕಾದಿಷು ದೈತ್ಯೇಶು ಸುರಾಂಶ. ಒಟ್ಟಿ ಬಂದು ಜನರಲ್ಲೂ ಹೇಳ್ತೀವಿ, ಎಲ್ಲಿ ಒಬ್ಬ ಅಯೋಗ್ಯ ಉದ್ಧಾರ ಆದ್ರ ಅಂತ ಹೇಳ್ತಾರೋ ಇನ್ನೊಬ್ರು ಇರಲೇಬೇಕು ಯೋಗ್ಯ, ತಿಳ್ಕೊಂಬಿಡಿ ಅಂತ ಅರ್ಥ. ಪೌಂಡ್ರಕಾದಿಷು ದೈತ್ಯೇಶು ಸುರಾಂಶಾ ಸಂತಿ ಸರ್ವಶಃ ಬಹುಮಾನ ಫಲಂ ವಿಷ್ಣೋಸ್ತೆ ಯಾಂತಿ ಆದಾಯ ಸದ್ಗತಿಂ. ಏನವರು ದೇವರಿಗೆ ಗೌರವ ಕೊಡೋ ಪುಣ್ಯದ ಭಾಗ ಎಲ್ಲ ಅವರಿಗೆ ಬರುತ್ತೆ, ದ್ವೇಷದ ಭಾಗ ಎಲ್ಲ ಅವ್ರಿಗೆ ಹೋಗುತ್ತೆ. ವಿದ್ವೇಷಸ್ಯ ಫಲಂ ಎತ್ತು ತದಾದಾಯ ಅಸುರಾಸ್ತಮಃ. ದ್ವೇಷದ ಫಲ ಎಲ್ಲ ಅವರು ತೊಗೊಂಡು ತಮಸ್ಸಿಗೆ ಹೋಗ್ತಾರೆ. ಈ ಸ್ಮರಣೆಯ ಪುಣ್ಯದ ಫಲ ಇವರು ತೊಗೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಯಾಂತ್ಯತೋ ನೈವ ವಿದ್ವೇಷೋ ವಿಷ್ಣು ಕಾರ್ಯ ಕಥಂಚನ. ಆದ್ದರಿಂದ ವಿಷ್ಣುವಿನ ವಿದ್ವೇಷವನ್ನು ಯಾವ ಸ್ಟೇಜಲ್ಲೂ ಯಾರೂ ಮಾಡಿಕೊಡೋದು, ಯಾವ ಸ್ಟೇಜಲ್ಲೂ ಮಾಡಿಕೊಡೋದು, ಯಾವ ಕಾಲದಲ್ಲೂ ಮಾಡಿಕೊಡೋದು. ಇತಿ ಅಂಶ ವಿವೇಕೆ. ಇದು ಏಕಾಶ ತಾತ್ಪರ್ಯ ನವೋ ಪಂಚಮೋಧ್ಯಾಯ. ಇದಕ್ಕೆ ಅಂಶ ವಿವೇಕ ಅಂತ ಒಂದು ಗ್ರಂಥನೇ ಕೊಟ್ಟು ಮಾಡಿಬಿಟ್ಟು ಆ ವಿಷಯ ಹೇಳಿದ್ದಾರೆ. ನೋಡಿ, ಮುಖ್ಯವಾದ ಅಂಶಗಳು. ಈಗ 6ನೇ ಅಧ್ಯಾಯ. ತ್ವಮ್ಮಾಯಯಾ ತ್ರಿಗುಣಯ ಆತ್ಮನಿ ದುರ್ವಿಭಾವ್ಯಂ ವ್ಯಕ್ತಂ ಸೃಜಶ್ಯವಸಿ ಲುಂಪಸಿ ತದ್ಗುಣಸ್ಥಃ ನೈತೈರ್ಭವಾನಜಿತಕರ್ಮಭಿರಾಜ್ಯತೆ ವೈ ಯಸ್ವೇ ಸುಖೇ ಅವ್ಯವಹಿತೆ ಅಭಿರತೋ ಅನವದ್ಯಃ. ತ್ವಂ ಮಾಯಯಾ ತ್ರಿಗುಣಯ ಆತ್ಮನಿ ದುರ್ವಿಭಾವ್ಯಂ ವ್ಯಕ್ತಂ ಸೃಜಸಿ ಅವಸಿ ಲುಂಪಸಿ ತದ್ಗುಣಸ್ಥಃ. ಸೃಜಸಿ ಅವಸಿ ಲುಂಪಸಿ, ಸೃಷ್ಟಿ ಸ್ಥಿತಿ ಲಯ. ವಿಧಾಯಾಧಾಯ ಭುಂಜತೆ. ಎಲ್ಲಿದೆ? ವಿಧಾಯ ಆದಾಯ ಭುಂಜತೆ. ವಿಧಾಯ ಸೃಷ್ಟಿ, ಆದಾಯ ಸ್ಥಿತಿ, ಭುಂಜತೆ ಲಯ. ಅದು ಇಂಥ ಮಾತುಗಳೆಲ್ಲ ಹೀಗಿರೋದು. ವಿಧಾಯಾಧಾಯ ಭುಂಜಸೆ ಸೃಜಸಿ ಅವಸಿ ಲುಂಪಸಿ ತದ್ಗುಣಸ್ಥಃ. ಅವರವರ ಗುಣಕ್ಕೆ ತಕ್ಕಂತೇನೆ. ನೈತೈರ್ಭವಾನುಜಿತ ಕರ್ಮಭಿರಜ್ಯತೆ ವೈ. ಈ ರೀತಿ ಪರಮಾತ್ಮನು ಸಣ್ಣ ಪುಟ್ಟ ಕೆಲಸ ಮಾಡಿದ್ದಕ್ಕೆ ಲೇಪ ಅಂತ ಕರಿತೀರಿ. ಪರಮಾತ್ಮ ಇಷ್ಟೊಂದು ಕೆಲಸ ಮಾಡ್ತಾನೆ, ಎಷ್ಟು ಲಾಭ ಲೇಪ ಆಗ್ಬೋದಾನೆ ಅಂತ ಕೇಳಿದರೆ ಆಗೋದಿಲ್ಲ. ನೈತೈಹಿ ಭವಾನ್ ಅಜಿತ ಕರ್ಮಭಿರಜ್ಯತೆ ವೈ. ಏ ಅಜಿತ ನೀನು, ಈ ಕರ್ಮ ಅಜಿತ ಅಂದರೆ ಸ್ಪೇಸ್ ಕೊಡಬೇಕಲ್ಲಿ. ನೀನು ಅಜಿತನಾದ್ದರಿಂದ ಯಾವ ಕರ್ಮ ನಿನಗೆ ಬಂಧಕವಾದದ್ದಲ್ಲ. ಯಾಕೆ? ಯಹ ಸ್ವೇ ಸುಖೇ ಅವ್ಯವಹಿತೆ ಅಭಿರತೋ ಅನವದ್ಯ. ಸದಾ ನೀ ಯಾವುದೇ ಪ್ರಯೋಜನ ಮೋಟಿವೇಶನ್ ಇದೆಯಾ ದೇವರಿಗೆ? ಏನಾದರೂ ಕೂಡ ಮೋಟಿವ್ ಇಲ್ಲ, ಏನಿಲ್ಲ. ಇಲ್ಲಿ ತಮಸ್ಸಿಗೆ ಹಾಕಬೇಕು ಇಲ್ಲ, ಮೋಕ್ಷ ಇಲ್ಲ, ಏನೂ ಇಲ್ಲ. ಸಾಧನೆ ನೋಡ್ಕೊಂಡು ಕೊಡ್ತಾರೆ. ಸ್ವರೂಪಯೋಗ್ಯತೆ, ಸಾಧನೆ, ಪ್ರಯತ್ನ. ಅವಾಗ ಪ್ರಶ್ನೆ ಬರಲೇ ಇಲ್ಲ. ಆಗ ಅರ್ಥ ಆಯ್ತಾ? ಆ ಕಮಿಟ್ಮೆಂಟ್ ಅದು. ಮೆರಿಟ್ ಇದ್ದವನು ಕೊಟ್ಟೇ ಕೊಡ್ತಾರೆ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಅಲ್ಲ ಅದು. ಇಂಥವನಿಗೆ ಕೊಡ್ತೇನೆ ಅಂದರೆ ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ. ಆದರೆ ಯೋಗ್ಯತೆ ಇದ್ದವನು ಕೊಡ್ತೀನಿ ಅಂತ ಹೇಳಿದರೆ ಅದು ನಿಜವಾದ ಕಮಿಟ್ಮೆಂಟ್. ಅದು ನ್ಯಾಯ ಸಲ್ಲಿಸೋದು. ದೇವರು ಹಾಗಿರೋದ್ರಿಂದ ಆತನಿಗೆ ಈ ಸೃಷ್ಟಿ ಮಾಡಿದ ಪಾಪ ಫಲ, ಸೃಷ್ಟಿ ಮಾಡಿದ ಕರ್ಮದ ಬಂಧನ, ಸ್ಥಿತಿ ಮಾಡಿದ ಕರ್ಮದ ಬಂಧನ, ಸಂಹಾರ ಮಾಡಿದ ಕರ್ಮದ ಬಂಧನ ಬರೋದೇ ಇಲ್ಲ. ಅದಕ್ಕೆ ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ. ಎಲ್ಲಿದೆ? ಪ್ರಕಾಶಯ ಪ್ರಕಾಶರೂಪ. ಇಲ್ಲಿ ಯಹ ಶಬ್ದಕ್ಕೆ ಪ್ರಕಾಶರೂಪ ಅಂತ ಅರ್ಥ ಹೇಳ್ತಾರೆ. ಯಹಾಸ್ವೇ, ದೇವರ ಸ್ತೋತ್ರ ಮಾಡ್ತಿದ್ದಾರೆ ದೇವತೆಗಳೆಲ್ಲ. ನೀನು ಅಂತಿದೆ ಯಹ ಅಂತ ಇದು ಬಂದುಬಿಡ್ತು, ಫಸ್ಟ್ ಪರ್ಸನ್ ಬಂದುಬಿಡ್ತು ಇದ್ದಕ್ಕಿದ್ದಾಗೆ. ಅದ್ಯಾತಕ್ಕೆ ಬಂತು ಅಂತ ಕೇಳಿದರೆ ಹೇಳ್ತಾರೆ, ಅದು ಯಹ ಶಬ್ದಕ್ಕೆ ಆ ಅರ್ಥ ಅಲ್ಲ, ಏನು ಪ್ರಕಾಶ ರೂಪ ಅಂತ ಅರ್ಥ. ವೆರಿ ಇಂಪಾರ್ಟೆಂಟ್ ಇದು. ಎಷ್ಟೋ ಜನ ಆಕ್ಷೇಪಣೆ ಮಾಡಿರ್ತಾರೆ. ಯೋ ಭಕ್ತ್ಯ ಗುರುರಾಘವೇಂದ್ರ ಒಂದೊಂದು ಪರನ್ ಯಹ ಪಠೇತ್. ಯಹ ಮತ್ತು ಯಹ ಪಠೇತ್ ಅಂತಿದೆ. ಎರಡು ಸತ್ಯ ಬಂದುಬಿಟ್ಟಿದೆ.
ಆದ್ದರಿಂದ ಇಲ್ಲಿ ಏನೋ ತಪ್ಪಿದೆ ನಮ್ಮ ಜನ ಅದು ಬೇರೆ ಕೆಲಸ ಇಲ್ಲ ಅವರಿಗೆ ಮಾಡಿ ಬಿಡ್ಲಿಕ್ಕೆ ಬೈತಿರ್ತಾರೆ ಅದಕ್ಕೊಂದು ಏನೋ ಕಾರಣ ಕೊಡೋದು ಅಲ್ಲ. ಈ ರೀತಿ ಒಂದು ಯಹ ಅಂದರೆ ತಿಳುವಳಿಕೆ ಇದ್ದು ಅವ್ರು ಮಾಡ್ತಾನೆ, ಸಿಂಪಲ್ ಅದಕ್ಕೆ. ರಾಗಸೂತ್ರ ಅರ್ಥ ಆಗಲಿಕ್ಕೂ ಭಾಗವತಾಚಾರ್ಯ ಓದಿರಬೇಕು. ಅವರೆಲ್ಲ ಬರೆದವ್ರಿಗೆ ಜ್ಞಾನಿಗಳಾದ್ದರಿಂದ ಯಹ ಯಾವನು ಯಹ ತಿಳುವಳಿಕೆಯಿಂದ ಮಾಡ್ತಾನೋ ಅವನಿಗೆ, ಮೆಕ್ಯಾನಿಕಲಿ ಮಾಡಿದರೆ ಇಲ್ಲ. ಸರಿ ಆಚಾರ್ಯ ಬರೆದ ಅರ್ಥ ಅದು ಸುಖರೂಪ ಅಂತ ಹೇಳ್ಬಿಟ್ಟಿದ್ದ, ಪ್ರಕಾಶ ರೂಪ. ಏನ ಯಾರು ಸಣ್ಣ ಪುಟ್ಟದಕ್ಕೆ ಆಕ್ಷೇಪಣೆ ಮಾಡ್ತಾರೆ ಹೆಚ್ಚು ವಿಷಯ ಗೊತ್ತಿಲ್ಲ ಅವರಿಗೆ, ಜ್ಞಾನಿಗಳು ಮಾಡೋದೇ ಇಲ್ಲ. ಅಲ್ಲಿ ಬಂದಿದೆ ಸರಿ ಅಂತ ಹೇಳ್ಬಿಡೋದು. ಅದಕ್ಕೆ ಜ್ಞಾನಿಗಳ ಮೂಲಕ ಕೆಲಸ ಆದಾಗ ಸಮಸ್ಯೆ ಬರೋದಿಲ್ಲ. ಏನ ಏನ ಲುಂಪತಿ ತೆಗೆದುಹಾಕಿದೆ, ಲೋಪ ಮಾಡೋದು ತೆಗೆದುಹಾಕೋದು ಅಂತ ಗೊತ್ತಾಯ್ತು. ಲೋಪ ಸಂಧಿಯಲ್ಲಿ ಅಕ್ಷರ ಲೋಪ ಆಗೋದಿಲ್ಲ, ತೆಗೆದುಹಾಕೋದು, ನಾಶ ಮಾಡೋದು ಅಂತ ಅರ್ಥ. ಪರ್ಯುಷ್ಟಯ ಪತಿತಯ ಅದು ನೋಡಿ ಎಲ್ಲಲ್ಲೂ ಕ್ಲಿಯರ್ ಇದೆ. ಅದೊಂದು ಗೊಂದಲ ಇತ್ತು ಯಹ ಅಂಥೇಳಿ. ಅಂಥೇಳಿ ಯಹ ಹಿಂಗಾಗತ್ತೆ, ಅದು ಯಹ ಅಂದರೆ ಆ ಪದ ಅರ್ಥನೇ ಅಲ್ಲ, ನೀನು ಜ್ಞಾನ ಸ್ವರೂಪನಾದವನು ಅಂತ ಅರ್ಥ ಮುಗಿದೋಯ್ತಲ್ಲಿ. ಆದ್ದರಿಂದ ಯಾವ ಪ್ರಸಂಗ ಬರಲಿಲ್ಲ. ಈಗ ನೀನು ಅವನು ಅಂತ ಆಗ್ತಿತ್ತು, ನೀನು ಅವನು ಆಗಲಿಲ್ಲ, ನೀನೇ. ಯಾವ ಶಬ್ದಕ್ಕೆ ಅವನು ಅಂತ ಅರ್ಥನೇ ಬರೋದಿಲ್ಲ ಯಾರು ಅಂತೆ. ಅದು ವಿಶೇಷ. ಇದಕ್ಕೆಲ್ಲ ಏನು ಗೊತ್ತಿರಬೇಕು, ಪುರಾಣ ಪ್ರಕ್ರಿಯೆವೆಲ್ಲ ಗೊತ್ತಿರಬೇಕು. ಪರ್ಯುಷ್ಟಯ ಪತಿತಯ ವನಮಾಲಯೇಯಂ ಸಂಸ್ಪರ್ಧಿನಿ ಭಗವತಿ ಪ್ರತಿಪಕ್ಷವತ್ ಶ್ರೀಹಿ ಯಃ ಸುಪ್ರಣೀತ ಮಮುಯಾ ಅರ್ಹಣಮಾದದಾನೋ ಭೂಯಾತ್ ಸದಾ ಅಂಘ್ರಿ ಅಶುಭಾಶಯ ಧೂಮಕೇತು. ಎಷ್ಟು ಹೇಳ್ತಾರೆ ನೋಡಿ. ಪರ್ಯುಷ್ಟಯ ಪತಿತಯ ವನಮಾಲಯ ಇಯಂ ಸಂಸ್ಪರ್ಧಿನಿ ಭಗವತಿ ಪ್ರತಿಪಕ್ಷವತ್ ಶ್ರೀಹಿ ಯಹ ಸುಪ್ರಣೀತ ಮಮುಯ ಅರ್ಹಣಮಾದದಾನಃ ಭೂಯಾತ್ ಸದಾ ಅಂಘ್ರಿ ಅಶುಭಾಶಯ ಧೂಮಕೇತು. ಸ್ಪರ್ಧಿನಿ ವಾಚೀರಾಸ್ತೆ ವನಮಾಲಯ ನಹಿ ಸ್ಪರ್ಧಾದಯೋ ದೋಷಾಃ ಸಂವಿದ್ರೂಪಾಂ ಸ್ಪೃಶಂತಿ ತಾಂ ಇತಿ ವಾಮನೇ. ಪರ್ಯುಷ್ಟಯ ದೇವರಿಗಾಗಿ ನಿರ್ಮಾಲ್ಯ ತುಳಸಿ ಬಿದ್ದಿದೆ, ಒಂದು ಕಡೆಗೆ ನಿರ್ಮಾಲ್ಯ ಪದಾರ್ಥ ಬಿದ್ದಿದೆ. ಮಹಾಲಕ್ಷ್ಮಿ ನೋಡಿ ಹೊಟ್ಟೆ ಕಿಚ್ಚಿಬಿಡ್ತಾರೆ ತಂದು ನೋಡಿಬಿಟ್ಟು. ಏನು ಗೊತ್ತಾ, ಏನು ಪುಣ್ಯ ಮಾಡಿರ್ತೀವಿ ಅಷ್ಟೊತ್ತು ದೇವ್ರ ಮೇಲೆ ಇತ್ತಲ್ಲ ಅಂಥೇಳಿ ಹೊಟ್ಟೆ ಕಿಚ್ಚಿಬಿಡ್ತಾರೆ ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದಕ್ಕಿಂತ ಸೇವೆ ಮಾಡೋದು ತಾವು. ಅದ್ರ ಅರ್ಥ ಏನು ಅಂದರೆ ಎಷ್ಟು ಪುಣ್ಯ ಮಾಡಿರಬೇಕು. ಯಾವುದೋ ಒಂದು ತುಳಸಿ ದೇವ್ರ ಮೇಲೆ ಕೊಡ್ತಾ ಇರ್ತಾರೆ, ಯಾಕೆ ಅಷ್ಟು ಗೌರವದಿಂದ ಕಾಡ್ತೇವೆ ಅಂದರೆ ಇದು ಎಷ್ಟು ಪುಣ್ಯ ಮಾಡಿರ್ಬೇಕು. ಆ ಸ್ಪರ್ಶದ ಪುಣ್ಯ ಇರೋದು ನಮಗೆ ಅದರಿಂದ ಒಳ್ಳೆಯದಾಗತ್ತೆ ಅಂತ ಅರ್ಥ. ಅದು ಹೇಳೋದಕ್ಕೋಸ್ಕರ ಎಷ್ಟು ಒಳ್ಳೆಯ ಕಾವ್ಯ ಇದು, ಒಳ್ಳೆಯ ಶಾಸ್ತ್ರ ಇದು. ಇಲ್ಲಿ ಪದ ಏನದು, ಮಹಾಲಕ್ಷ್ಮಿನೇ ಸ್ಪರ್ಧೆ ಮಾಡ್ತಾಳೆ ಅಂತ ಹೇಳಿದರೆ ಮುಕ್ತರಿಗೆ ಸ್ಪರ್ಧಾದಿ ದೋಷಗಳಿಲ್ಲ, ನಿತ್ಯ ಮುಕ್ತಗಳು ಅಂತ ಹೇಳ್ತೀರಿ. ಅವರಿಗೆ ದೋಷ ಹೇಗೆ ಬರುತ್ತೆ ಅಂದರೆ ದೋಷ ಅಲ್ಲ, ಅದು ಅರ್ಥ ಮಾಡ್ಲಿಕ್ಕೆ ಹೇಳಿದ್ದು ಅಷ್ಟೇ ಹೊರತು ಸನ್ನಿಧಾನ ಕಂಡು ಖುಷಿ ಪಡ್ತಾರೆ ಅಂತ ಅರ್ಥ. ಯಾರು ಇರ್ತಾರೆ ಹೊಟ್ಟೆ ಕಿಚ್ಚಾಗತ್ತೆ ನೋಡಿದ್ರೆ ಅಂದ್ಬಿಡ್ತಾರೆ ಅಂತ ತಿಳ್ಕೊಬೇಡ. ನಿಜವಾಗ್ಲೂ ಹೊಟ್ಟೆ ಕಿಚ್ಚಾಗ ಹೇಳೋದಿಲ್ಲ ಮಾತಲ್ಲ, ಸುಮ್ಮನೆ ಎಲ್ಲ ಹೇಳ್ತಾರೆ. ಅವ್ರ ಉದ್ದೇಶ ಏನಂದರೆ ಅಪ್ರಿಷಿಯೇಷನ್, ಅಪ್ರಿಷಿಯೇಟ್ ಹೊಟ್ಟೆ ಕಿಚ್ಚಾಗುತ್ತೆ ನಮಗೆ ಅಂತ ಹೇಳಿದರೆ ಅಂದರೆ ದೇ ಆರ್ ಆ್ಯಕ್ಚುಲಿ ಹಾರ್ಟಿಲಿ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಹೊಟ್ಟೆ ಕಿಚ್ಚಾಗೋದಿಲ್ಲ ಅಂತ ಭಾಳ ದುಃಖ ಪಡ್ತಿದ್ದಾರೆ ಅಂತಲೇ ಅರ್ಥ. ಇವೆಲ್ಲ ತಿಳ್ಕೊಂಡಾಗ ಇದೆಲ್ಲ ಪುರಾಣದ ಪ್ರಕ್ರಿಯೆಗಳಿವೆಲ್ಲ ನಾವು ಅನುಭವಕ್ಕೆ ಬಂದರೆ ಅರ್ಥ ಆಗುತ್ತೆ. ತಕ್ಷಣ ನೋಟ್ ಬರೀತಾರೆ ಆಚಾರ್ಯ. ಯಾವುದೇ ದೃಷ್ಟಿಯಿಂದ ಅವ್ರಿಗೆ ಆಚಾರ್ಯ ಏನಾಗಬಾರ್ದು, ದೇವರ ಗುಣಪೂರ್ಣತ್ವ ತಾರತಮ್ಯ ಯಾವುದಕ್ಕೆ ಅಫೆಕ್ಟ್ ಆಗುತ್ತೆ. ಇದು ಯಾವಾಗಲೂ ನೋಡ್ತಾ ಇರ್ಬೇಕು ನಾವು. ದಾರಿಯಲ್ಲಿ ವೆಹಿಕಲ್ ಹೋಗ್ತೀವಿ, ಇನ್ನೊಂದು ಟಚ್ ಆಗದೆ ಹೋಗ್ತಾನಲ್ಲ ಹಾಗೆ, ಸ್ವಲ್ಪ ಟಚ್ ಆದರೆ ಪರವಾಗಿಲ್ಲ, ಟಚ್ ಆಗಲೇಬಾರ್ದು, ಹುಷಾರ. ಎಷ್ಟು ಅರ್ಜೆಂಟ್ ಇದ್ದರೂ ಕೂಡ ಏನು ಮಾಡ್ತಾನೆ ಅವನು, ಆ ರೂಲ್ಸ್ ಫಾಲೋ ಮಾಡ್ತಾನೆ. ಆ ರೀತಿ ಎಷ್ಟೇ ಅವಸರ ಏನೇ ಇದ್ದರೂ ಕೂಡ ಇದಕ್ಕೆ ಅಫೆಕ್ಟ್ ಆಗಬಾರ್ದು. ಯಾವುದಕ್ಕೆ, ಗುಣಪೂರ್ಣತ್ವ ದೋಷದೂರತ್ವ ಸರ್ವೋತ್ತಮತ್ವ ಜೀವೋತ್ತಮತ್ವ ತಾರತಮ್ಯ 9 ಪ್ರಮೇಯಕ್ಕೆ ಅಡ್ಡಿಯಾಗದಂತೆ ನೋಡ್ಕೋಬೇಕಲ್ಲ. ಸ್ಪರ್ಧಿನಿ ವಾಸೀರಾಸ್ತೆ ವನಮಾಲಯ ನಹಿ. ಇದೇ ರೀತಿ ಒಂದು ಮಾತು ಬಂದಿದೆ, ನೆನಪಿದೆಯಾ? ಇಂಥದ್ದೇ ಮಾತಿದೆ. ಮಧ್ವಿದವ್ರು ಹೇಳಬೇಕಾದ್ರೆ ವೇದವ್ಯಾಸರು ನೋಡ್ತಾ ಇದ್ದಾರೆ ಆಚಾರ್ಯರು. ಆಗ ತುಳಸಿ ಇಟ್ಕೊಂಡಿದ್ದಾರೆ ವೇದವ್ಯಾಸರು ಕಿವಿ ಹತ್ರ. ತುಳಸಿ ಏನು ಮಾಡ್ತಾ ಇದೆ ಈಗ? ಅಲ್ಲ, ಏನು ಮಾಡ್ತಾ ಇದೆ ತುಳಸಿ ಈಗ? ವೇದವ್ಯಾಸರ ಕೆಡ್ತಾ ಇದೆ. ಅನ್ನ ಕಾಣ್ತದೆ. ಮಂತ್ರಯತೀವ ಲಾಲಿತ, ತುಳಸಿ ಮಂತ್ರಯತೀವ ಲಾಲಿತ. ದೇವರೇ, ಈ ಕಮಲ ಗಿಮಲ ಹೂವುಗಳು ಸಿಕ್ಕಾಬಟ್ಟೆ ಚೆನ್ನಾಗಿರ್ತವೆ, ಅವೆಲ್ಲ ಕೂಡ ಅವ್ರಿಗೆ ಕಾಂಪಿಟೇಷನ್ ಮಾಡಿ 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 ನನ್ನ ಜಾಗದಾಗ ಅವ್ರು ಕೂತ್ಕೊಂಡ್ಬಿಟ್ರೆ ಕಷ್ಟ, ಅದಕ್ಕೋಸ್ಕರ ದಯವಿಟ್ಟು ನಾನು ಬಿಡಬೇಡ ಅಂತ ಗುಟ್ಟಾಗಿ ಹೇಳೋಕ್ಕೆ ಹೇಳೋದು, ಗುಟ್ಟಾಗಿ ಕಿವಿಯಲ್ಲಿ ಹೋಗಿ ಮಾತಾಡೋದು. ಇದು ಬೇಸಿಸ್ ಅದಕ್ಕೆ, ಗೊತ್ತಾಯ್ತಾ? ಇದು ಮಾತು ಅರ್ಥ ಮಾಡ್ಕೊಂಡು ಮಧ್ವ ಇದೆಲ್ಲ ಮಾತು ಉಪಯೋಗಿಸ್ಬೇಕಾದ್ರೆ
ಇಂಥದ್ದು ಓದಿದಾಗ ಏನಾಗ್ತಾ ಸಮಯಕ್ಕೆ ಜ್ಞಾಪಕ ಬರುತ್ತೆ ಎಲ್ಲಿ ಉಪಯೋಗಿಸ್ಬೇಕು ಅಂತ ಜ್ಞಾಪಕ ಬರುತ್ತೆ. ಅದು ರೀತಿ ಅದು ಕಾವ್ಯ ಆಗಿಬಿಡುತ್ತೆ, ಒಳ್ಳೆ ಕಾವ್ಯ ಆಗುತ್ತೆ, ಶಾಸ್ತ್ರಕ್ಕೆ ವಿರುದ್ಧವಾಗುತ್ತೆ. ಅದಕ್ಕೇನು ಅರ್ಥ ಮಾಡಿ ಇದು ಬೇಸಿಸ್ ಮೇಲೆ ಅರ್ಥ ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ತುಳಸಿ ಸ್ಥಾನ ಎಂದು ಸಾಕ್ಷಾತ್ ಮಹಾಲಕ್ಷ್ಮಿನೇ. ಕಮಲಾದಿ ಪುಷ್ಪಗಳು, ಕಮಲ ಅಂತ ಹೇಳಿದ ಜನಗಳಿಗೆ ಕಮಲ ಅಂತ ತಕ್ಷಣ ಮಹಾಲಕ್ಷ್ಮಿ ಅಂತ ಗೊತ್ತಾಗ್ಬಿಡುತ್ತೆ. ತುಳಸಿ ಬಗ್ಗೆ ಗೊತ್ತಿರೋದಿಲ್ಲ. ಹಾಗೆ ಅಂಥವ್ರಿಗೋಸ್ಕರನೇ ಏನಾದರೂ ಕೂಡ ಈ ನನ್ನ ಜಾಗನ ಅವ್ರು ಆಕ್ರಮಿಸಿಬಿಟ್ರೆ ಕಷ್ಟ. ತುಳಸಿ ಇಲ್ಲದ ಪೂಜೆ ವಲ್ಲನು ಹರಿಕೊಳ್ಳೋನು ಅಂತ ಕಮಲ ಇಲ್ಲದ ಪೂಜೆ ಅಂತ ಆಗಿಬಿಟ್ರೆ ಕಷ್ಟ. ಅದಕ್ಕೆ ದಯವಿಟ್ಟು ಅವ್ರ ಮಾತು ಕೇಳಬೇಡ, ನನ್ನ ಕೈ ಬಿಡಬೇಡ ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ದ ಕಾಡ್ತಾ ಇದೆ. ಅಲ್ಲೂ ಈರ್ಷೆ ಇಲ್ಲ, ಇಲ್ಲೂ ಈರ್ಷೆ ಇಲ್ಲ. ನಶ್ಯೋತ ಗಾವ ಇವ ಯಸ್ಯ ವಶೇ ಭವಂತಿ ದೇವಾಶ್ಚ ಯಸ್ತನುಭೃತಾಯುಷಿ ರಜ್ಯಮಾನಾಃ ಕಾಲಸ್ಯ ತೇ ಪ್ರಕೃತಿಪೂರುಷಯೋಃ ಪರಸ್ಯ ಶಂನಸ್ತನೋತು ಚರಣಃ ಪುರುಷೋತ್ತಮಸ್ಯ. ಒಂದೊಂದು ಶ್ಲೋಕನೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅವೆಲ್ಲ ಸಂಸ್ಕೃತ ಬರಬೇಕು. ಅದಕ್ಕೆ ಆ ಪದರೇ ನೋಡಬೇಕು. ಎಷ್ಟು ಅನುವಾದ ಮಾಡಿದರೂ ಕೂಡ ಅಷ್ಟಂತ ಬರಲ್ಲ ಅದರೊಳಗೆ, ತಿಳಿತಾ? ಆ ಪದಗಳ ರೀತಿಯೇ ಬೇರೆ. ಎಷ್ಟು ಸಬ್ಸ್ಟಿಟ್ಯೂಟ್ ಆದರೂ ಬಂಗಾರನೇ ಇರ್ತೀವಲ್ಲ ಹಾಗೆ. ಎಷ್ಟು ಮೇಕಪ್ ಮಾಡಿ ಸಿತ್ತಾಡಿ ಎಷ್ಟೆಷ್ಟೇ ಮಾಡಿ ನೀವೀಗ ಅದು ಹಾಗೇ ಇರೋದು. ಅದು ನಾವು ಏನೇ ಕೊಟ್ಟರು ಕೂಡ ಆ ಒರಿಜಿನಲ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಪದಗಳ ಸ್ವಾರಸ್ಯ ಅದಕ್ಕೆ ಸೇರಿದೆ. ನಶ್ಯೋತ ಗಾವ ಇವ ಯಸ್ಯ ವಶೇ ಭವಂತಿ ದೇವಾಶ್ಚ ಯಸ್ತನುಭೃತಾಯುಷಿ ರಜ್ಯಮಾನಾಃ ಕಾಲಸ್ಯ ತೇ ಪ್ರಕೃತಿಪೂರುಷಯೋಃ ಪರಸ್ಯ ಶಮ್ನಸ್ತನೋತು ಚರಣಃ ಪುರುಷೋತ್ತಮಸ್ಯ. ಪುರುಷೋತ್ತಮನ ಪಾದ ನಮ್ಮನ್ನು ಸದಾ ಸುಖವಾಗಿಟ್ಟಿರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಪಾದದ ನೆರಳು ನಮ್ಮನ್ನು ಸುಖವಾಗಿಡಬೇಕು. ಅದು ಹಾವಿನ ಹಡೆಯ ನೆರಳಾಗಬಾರ್ದು, ಪಾದದ ನೆರಳಾಗಬೇಕು. ದೇವ್ರನ್ನ ಅವ್ರ ಪಾದದ ನೆರಳು ಆರಾಮಿಗೆ ಯಾರು ಮಾತಾಡ್ತಿರ್ತಾರೆ ಹೇಳ್ಬೇಕಾದ್ರೆ ಆ ಪಾದದ ನೆರಳು ಸುಖವಾಗಿದ್ದೇವೆ ನಾವು ಅಂತ ಹೇಳ್ತಾರಲ್ಲ, ಪಾದ ಶಬ್ದಕ್ಕೆ ಆಗಲ್ಲ. ಆಶ್ರಯದಲ್ಲಿ ಸುಖವಾಗಿ ಬದುಕಿದ್ದೇವೆ ಅಂತ ಅರ್ಥ. ತನುಹೃದಾಯುಷಿ ಸಂಬದ್ಧ ಸಂಬಧ್ಯಮಾನ ಶತವರ್ಷಂ ಅಭಿಮಾನ ಶೂನ್ಯಶ್ಚೇತಿ ತನುಭೃತಾಯುಷಿ ರಜ್ಯಮಾನಾಃ ಬ್ರಹ್ಮಣ ಸಂಪರಿತ್ಯಕ್ತೋ ಹೃದಯುಜ್ಯತೆ ನರಃ ಇತಿ ಭಾರತೆ. ನಶ್ಯೋತ ಗಾವ ಇವ. ನಶಿ ಅಂದರೆ ಮೂಗಿನೊಳಗೆ ಪೋಣಿಸಿರ್ತಾರಲ್ಲ, ಮೂಗ್ದಾರ ಹಾಕಿರ್ತಾರಲ್ಲ, ಆ ರೀತಿಯಾದ ಹಸುಗಳು ಹೇಗೆ, 4 ಕಾಲಿನ ಪ್ರಾಣಿಗಳು ಹೇಗೆ ಹಾಕಿದವರ ವಶದಲ್ಲಿರುತ್ತೋ ಬ್ರಹ್ಮಾದಿ ದೇವತೆಗಳೆಲ್ಲ ನಿನ್ನ ವಶದಲ್ಲಿ ಹಾಗಿದ್ದಾರೆ, ಗೊತ್ತಾಯ್ತಾ? ಆದರೆ ಅಲ್ಲಿ ಅನಿವಾರ್ಯವಾಗಿದ್ದಾರೆ, ಇಲ್ಲಿ ಭಕ್ತಿಯಿಂದಿದ್ದಾರೆ, ಇಷ್ಟೇ ವ್ಯತ್ಯಾಸ, ಗೊತ್ತಾಯ್ತಾ? ಎಷ್ಟೋ ಸರ್ತಿ ನಮ್ಮ ಊರಿಗೆ ಹೋಗಿರ್ತಾರೆ, ತಂದೆ ತಾಯಿ ಊರಿಗೆ ಹೋಗಿರ್ತಾರೆ, ಲಾಂಗ್ ತಿಂಗಳ ಊರಿಗೆ ಹೋಗ್ಬಿಟ್ಟಿರ್ತಾರೆ, ಹುಡುಗರನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿ ಹೋಗಿರ್ತಾರೆ. ಅವ್ರು ನೋಡ್ಕೊಂಡಿರ್ತಾರೆ. ಅವ್ರು ಊರಿಗೆ ಬಂದ ತಕ್ಷಣ ಖುಷಿಯವ್ರು ಯಾತಕ್ಕೆ ಗೊತ್ತಾ? ನಾವು ಫ್ರೀ ಅಂತ ಹೇಳ್ಬಿಟ್ಟು ಅದು ಬೋಟ್ಸಕ್ಕೆ ಹೋಗೋದಂದ್ರೆ ಹಾಗೆ. ಸದ್ಯ ಅವ್ರು ಅಲ್ಲೇ ಹೋಗ್ಬಿಟ್ರಪ್ಪ ದೇವ್ರದೇ ಅಂತ ಹೇಳ್ಕೊಡೋದಿಲ್ಲ. ಸದ್ಯ ಅವ್ರು ಬಂದರೆ ಇನ್ನೂ ಫ್ರೀ ಇದ್ದಾವೆ, ನಮ್ಮ ಕೆಲಸ ಮಾಡ್ಕೊಂಡಿದ್ದು ಬಿಡ್ಬೋದು. ರೆಸ್ಪಾನ್ಸಿಬಿಲಿಟಿ ಇತ್ತಲ್ಲ, ಭಾಳಗೆ ಇದು ಮಾಡೋದು ಅದು ಕಷ್ಟ. ಅವ್ರು ಒಂದು ತಿಂಗಳು ಏರ್ಪಾಡು ಮಾಡಿರ್ತಾರೆ, ಒಂದು ದಿವಸ ಹೆಚ್ಚು ಲೇಟ್ ಆದರೂ ಕೂಡ ಕೊನೆಗೆ ಏನೋ ಅಂತ ಭಾರಿ ಶುರುವಾಗಿಬಿಟ್ಟಿರ್ತಾರೆ. ಹೆಲ್ಪ್ಲೆಸ್ನೆಸ್ ಫೀಲ್ ಆಗ್ತದೆ. ಅವ್ರಿಗೆ ಗೊತ್ತದು ಅವ್ರ ಸ್ಥಾನ ನಾವು ತುಂಬಲಿಕ್ಕಾಗೋದಿಲ್ಲ. ಇದು ಅರ್ಥ ಮಾಡ್ಕೊಬಿಟ್ರೆ ಮುಗೀತು. ವೆಂಟಿಲೇಟರ್ ಮೇಲೆ ಎಲ್ಲರೂ ವೆಂಟಿಲೇಟರ್ ಬದುಕಿ ಎಷ್ಟು ದಿವಸ ಬದುಕ್ತಿದ್ರು? ವೆಂಟಿಲೇಟರ್ ಮೇಲೆ ವೆಂಟಿಲೇಟರ್ ಓಡಾಡ್ಲಿಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅದು ವೆಂಟಿಲೇಟರೇ. ಅದು ನ್ಯಾಚುರಲ್ ಇರೋದು ಬೇರೆ. ಅದರ ದೇವರ ರಕ್ಷಣೆಯಲ್ಲಿ ಬದುಕೋ ರೀತಿಯೇ ಬೇರೆ. ನಾವು ಭಾರಿ ಪ್ರಯತ್ನ ಪಡ್ತೀವಿ ಅಂತ ಹೇಳೋದು ಅರ್ಥನೇ ಬೇರೆ, ಸಾಧ್ಯನೇ ಇಲ್ಲ. ಒಬ್ಬ ತಾಯಿ ಮಗು ಮಗು ತಾನು ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಗೊತ್ತಾ ನಿಮಗೆ? ಮಗು ಏನು ಗೊತ್ತಿದೆ ನೋಡ್ಕೊಳ್ಳೋದಕ್ಕೆ? ಅದು ಫುಲ್ ಗಮನಿಸೋದು ಯಾರು? ಅದನ್ನು ತಂದೆ ತಾಯಿ ಗಮನಿಸ್ತಾರೆ. ಅದೇ ರೀತಿ ದೇವ್ರು ನಮ್ಮನ್ನು ನೋಡ್ಕೊಳ್ಳೋದು ನಾವು ನಮ್ಮನ್ನು ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಜ್ಞಾಪಕ ಇರಬೇಕಲ್ಲ, ಗೊತ್ತಾಯ್ತಾ? ದೇವ್ರು ನಮ್ಮ ಬಗ್ಗೆ ಕೇರ್ ತೊಗೊಂಡಾಗೆ ಆ ಮಕ್ಕಳ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅವರಿಗೆ. ಬೆಂಕಿ ಇದ್ರೆ ಸೀದಾ ಹೋಗ್ತಿರ್ತಾರೆ, ಅದರ ಹಾಗೆ ಹಾವಳಿ ಹಿಡಿಯೋಕ್ಕೆ ಹೋಗ್ತಾರೆ. ಮಕ್ಕಳು ಚೇಳಿದ್ರು ಕೈ ಹಾಕೋಕ್ಕೆ ಹೋಗ್ತಾರೆ, ಅದು ಅಪಾಯ ಗೊತ್ತೇ ಇಲ್ಲ ಅದಕ್ಕೆ. ಆದರೆ ತಂದೆದು ಮೊದಲನೇ ವಾಚ್ ಮಾಡ್ತಾ ಇರ್ತಾರೆ. ಅದು ಇಷ್ಟು ಕಾಮನ್ ಸೆನ್ಸ್ ತಾಯಿ ಬಂದಿದ್ದು ತಾಯಿದಲ್ಲದು. ದೇವರು ನಮ್ಮನ್ನು ಹ್ಯಾಕೆ ಕಾಪಾಡ್ತಾನೆ? ದೇವ್ರು ತೋರಿಸೋಕ್ಕೋಸ್ಕರ ಮಾಡಿರೋದು. ದೇವರ ಕರುಣೆ ಯಾವ ತಾಯಿಗೂ ಕಂಪ್ಲೇಂಟ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ದೇವರ ಕರುಣೆ ಅಲ್ಟಿಮೇಟ್. ಅದೇ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ವಿಷಯ ನಾಳೆ ಬಂದಿದ್ದು. ಓಂ ಏಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಅವಾಗ ಭಕ್ತಿ ಬರ್ಲಿಕ್ಕೆ ಕಾರಣ ಆಗುತ್ತೆ. ಅದು ಗೊತ್ತಾದರೂ ಅವ್ರು ಏನು ತಿಳ್ಕೊಂಡ್ಬಿಟ್ಟಿದ್ದಲ್ಲ ನಾವೀಗ ಹಾಗಂತಾರೆ. ಯಾರ ಮೇಲೆ ಚಾಡಿ ಹೇಳಕ್ಕೆ ಹೋಗಿರ್ತಾನೆ, ಅವ್ರು ಇವ್ರು ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಅವ್ನು ಬಂದ ನೋಡ್ಕೊಳ್ಳಿ ನಮ್ಮವನು ಅಂತ ಹೇಳಿರ್ತಾರೆ. ಅವರು ಇವನು ಕಾಮೆಂಟ್ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅಲ್ಲ ಹೇಳಕ್ಕೆ ಬಂದು ಅವ್ರು ಏನು ಹೇಳಿದಾರೆ ಗೊತ್ತಾ? ಅವ್ರು ಹೇಳಿದ ತಕ್ಷಣ ಮರ್ಯಾದೆ ಹೋಗ್ಬಿಡುತ್ತೆ. ಅವ್ರು ಏನು ಮಾಡ್ತಾನೆ, ಎಷ್ಟು ತಪ್ಪು ತಿಳ್ಕೊಬಿಟ್ಟಿದೆ ಅಂತ ಹೇಳೋದೆಲ್ಲ ಹಾಗಾಗಿ
ಅಂದರೆ ದೇವ್ರನ್ನ ಹತ್ತಿರಕೊಂಡು ದೇವರೊಬ್ಬನು ಬರ್ಡನ್ ಇದ್ದಾನೆ ನಮಗೆ ಏನು ಕಾಡಿಸ್ತಾನೆ ಇದ್ದ ಅಂತೇಳಿ ಅಲ್ಲ. ವಿತೌಟ್ ಹಿಮ್ ಇರ್ಲಿಕ್ಕಾಗ ಸರ್ವೈವಲ್ ಸಾಧ್ಯನೇ ಇಲ್ಲ ಅಂತ ಗೊತ್ತಾದರೆ ಆಗ ನಿಜವಾದ ಭಕ್ತಿ ಬರುತ್ತೆ. ಭಯದ ಭಕ್ತಿ ಒಂದು ಸ್ಟೇಜಲ್ಲಿ ಸರಿ, ಮುಂದೆ ಅದು ಇರಬಾರ್ದು. ಯಾವ್ದು ಏನಾಗಬೇಕು ಅದಿಷ್ಟು ಕೂಡ ನಿಜವಾದ ಭಕ್ತಿ ಆಗಬೇಕು.